जय राधा माधव राधा माधव राधा माधव श्री राधा माधव जय जय ओम विष्णुपाद ब्रह्मंस प्रियराजकाचार्य अष्टोत्तर श्री श्रीमद् भक्ति वेदांत स्वामी श्रील प्रभुपाद की जय। इस्कॉन बीबीटी फाउंडर आचार्य सेवल ऑफ द होल वर्ल्ड जगत गुरु श्रील प्रभुपाद की जय। जय ओम विष्णुपाद ब्रह्मंस प्रियराजकाचार्य अष्टोत्तर श्री श्रीमद् भक्ति सिद्धांत सरस्वती ठाकुर श्रील प्रभुपाद की जय। अनंत कोटि वैष्णव की जय। समाचार्य दास ठाकुर इताय गौर प्रेमानंदे हरि हरि बोल। All glories to simple devotees, Hare Krishna. All glories to simple devotees, Hare Krishna. All glories to simple devotees, Hare Krishna. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवति उत्तमश्लोके भक्तिर्भवति नैष्ठिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಹರೇ ಕೃಷ್ಣ. ಎಲ್ಲರಿಗೂ ಆದರದ ಸ್ವಾಗತ. ರವಿತೇಜ ಪ್ರಭುಜಿ, ಸೊ ಭಕ್ತರು ಇವಾಗ ಯಾರ್ಯಾರು ಇದ್ದಾರೆ ಅಂದ್ರೆ ಎಲ್ಲಾ ಕ್ಯಾಟಗರಿ ಭಕ್ತರು ಇದ್ದಾರಾ ಅಥವಾ ಬರೀ ನಮ್ಮ ಯೂತ್ ವಿಂಗ್ ಕನೆಕ್ಟೆಡ್ ಇದ್ದಾರಾ ಹೇಗೆ ಅಂದ್ರೆ ಸ್ವಲ್ಪ ಹಿನ್ನೆಲೆ ಕೊಟ್ರೆ ಅದರ ಒಂದು ಪೀಠಿಕೆ ಮೇಲೆ ನಾನು ಶುರು ಮಾಡ್ಬೋದು. ನಾನು ಮಾತಾಡೋದು ಕೇಳಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಪ್ರಭುಜಿ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಯಾರನ್ನ ಅನ್ಮ್ಯೂಟ್ ಮಾಡ್ಬಿಟ್ಟು ಹೇಳಿ, ಕೇಳಿಸ್ತಾ ಇದೆಯಾ ಇಲ್ವಾ? ಹಾ ಸರಿ ಸರಿ. ಓಕೆ. ಸೊ ನಾವು ಈಗ ಶ್ರೀಲ ಪ್ರಭುಪಾದ ಶ್ರೀಲ ಪ್ರಭುಪಾದ್ರು ಅವರ ಸ್ವಲ್ಪ ಇದು ಲೈಟ್ ಕಡಿಮೆ ಇದೆ, ಸ್ವಲ್ಪ ಇದು ಮಾಡ್ಬೋದು. ಅದು ಸ್ವಲ್ಪ ನಾನು ಕೂತ್ಕೊಂಡಿರೋ ಜಾಗ ಚೇಂಜ್ ಮಾಡ್ಬೇಕಾಗತ್ತೆ ಅಷ್ಟೇ. ಅವಾಗ ನಿಮಿಷ ತಾಳೆ. ಇವಾಗ ಪರವಾಗಿಲ್ವಾ? ಓಕೆ 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 ಸಾಕು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡೋಣ. ಸೊ ಲೀಲಾಮೃತದಿಂದ ನಾವು ಇದು 8ನೇ ಅಧ್ಯಾಯ, ಲೀಲಾಮೃತ ಮೊದಲನೇ ಸ್ಕಂದದ 8ನೇ ಅಧ್ಯಾಯ, ನವದೆಹಲಿಯಲ್ಲಿ ಅರಣ್ಯರೋಧನ, ಆ ಒಂದು ಅಧ್ಯಾಯದನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರೇ ಕೃಷ್ಣ. ಸೊ ಇದು ಈ ಒಂದು
ಪ್ರವಚನ ಎಷ್ಟು 8 ಗಂಟೆ ತನಕನಾ ಅಥವಾ ಹೇಗೆ? 8:15 ನನಗೆ ಸಮಯ ಎಷ್ಟಿದೆ ಅಂತ ಹೇಳಿದ್ರೆ ಅದರ ಅನುಗುಣವಾಗಿ ನಾನು ಎಷ್ಟು ಹೇಳಬಹುದು ಅನ್ನೋದನ್ನ ನಿಶ್ಚಯ ಮಾಡ್ಕೋಬಹುದು. ಯಾರನ್ನ ಹೇಳ್ತೀರಾ ಎಷ್ಟು ಗಂಟೆ ತನಕ ಇದೆ ಪ್ರವಚನದ್ದು ಟೈಮಿಂಗ್ಸ್? ಹರೇ ಕೃಷ್ಣ. ಹರೇ ಕೃಷ್ಣ. ಐ ಕ್ಯಾನ್ 1 hour ಹೋಗ್ಬೋದು ಪ್ರಭುಜಿ, ಆಮೇಲೆ ಕ್ವಶನ್ ಆನ್ಸರ್ಸ್ ಇದ್ರೆ ತಗೋಬಹುದು. ಓಕೆ, ಥ್ಯಾಂಕ್ ಯು. ಸೊ ಇದರ ಹಿಂದಿನ ಅಧ್ಯಾಯದಲ್ಲಿ ಶ್ರೀಲ ಪ್ರಭುಪಾದರು ಲೀಗ್ ಆಫ್ ಡಿವೋಟೀಸ್ ಅವರ ಅದನ್ನ ಭಕ್ತರ ಒಂದು ಸಂಘ ಅದನ್ನ ಅವ್ರು ಕಟ್ಟಿದ್ದಾರೆ. ಝಾನ್ಸಿಲ್ ಕಟ್ಟಿದ್ರು. ಎಷ್ಟೋ ಜನ ಭಕ್ತರ ಅವ್ರಿಗೆ ಅವರ ಒಂದು ಒಡನಾಟಕ್ಕೆ ಬಂದ್ರು. ಅವರಿಂದ ಭಕ್ತಿಯೋಗ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋತಾ ಇದ್ರು. ಆದ್ರೆ ದುರದೃಷ್ಟವಶ ಪ್ರಭುಪಾದರು ಶುರು ಮಾಡಿದಂತ ಜಾಗ ಇದೆ ನೋಡಿ, ಅದನ್ನ ಒಂದು ಲೇಡೀಸ್ ಕ್ಲಬ್, ಮಹಿಳಾ ಸಂಘಕ್ಕೆ ಆ ಒಂದು ಪ್ರದೇಶದ ಒಂದು ಗವರ್ನರ್ ಇದಾರಲ್ಲ ಅವ್ರ ಪತ್ನಿ ಅದನ್ನ ಅವ್ರು ಕೊಟ್ಬಿಟ್ಟಿರ್ತಾರೆ. ಸೊ ಅದು ಪ್ರಭುಪಾದರು ತಮ್ಮ ಒಂದು ಸಂಸ್ಥೆ ನಡೆಸಕ್ಕೋಸ್ಕರ ಅಂತ ಅದನ್ನ ತಗೊಂಡಿರ್ತಾರೆ. ಹಣ ಕೊಟ್ಟಿರಲ್ಲ ಅದಕ್ಕೆ ಅವರು ಹತ್ರ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಬೇರೆ ಕೆಲಸಕ್ಕೆ ಅದನ್ನ ಬಳಸಕ್ಕೆ ಆದೇಶ ಬಂದಾಗ ಈ ರೀತಿ ಸಮಸ್ಯೆಗಳಾಗತ್ತೆ. ಪ್ರಭುಪಾದರಿಗೆ ಗೊತ್ತಾಗತ್ತೆ ನಾನು ಕೋರ್ಟಲ್ಲಿ ಹೋಗಿಲ್ಲ, ನಾನು ಜಗಳ ಮಾಡಬಹುದು, ದಾವೆ ಹೂಡಿ. ಆದ್ರೆ ಏನಾಗುತ್ತೆ ಸಮಸ್ಯೆ ಅಂದ್ರೆ ಒಂದು ಪರಿಶ್ರಮ ಇದೆ, ಇನ್ನೊಂದು ನನ್ನ ವಿರುದ್ಧ ಯಾರಿದ್ದಾರೆ, ನನ್ನ ವಿರುದ್ಧ ಗವರ್ನರ್ ಅವ್ರ ಪತ್ನಿ. ಅಂದ್ರೆ ಸುಮ್ಮನೆ ಒಂದು ತುಂಬಾ ಕಾಲನು ತಿನ್ನತ್ತೆ, ಹಾಗೂ ಅದರಿಂದ ಲಾಭ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ನಿಶ್ಚಿತವಾಗಿ ಹೇಳಕ್ ಬರೋದಿಲ್ಲ. ಸೊ ಈ ರೀತಿಯಾಗಿ ಪ್ರಭುಪಾದರು ಯೋಚನೆ ಮಾಡಿದ್ರು. ಕಡೆಗೆ ನಿರ್ಧಾರ ಮಾಡಿದ್ರು, ಝಾನ್ಸಿಯಲ್ಲಿ ಇನ್ನು ನಾನು ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಪ್ರಭುಪಾದರ ಜೊತೆಗೆ ಎಷ್ಟೋ ಜನ ಅವರ ಅನುಯಾಯಿಗಳು, ಆಚಾರ್ಯ ಪ್ರಭಾಕರ್, ರಾಧೆ ಮಲ್ಲಿಕ್, ರಾಧಿಲಾಲ್ ಮಲ್ಲಿಕ್, ಮಿತ್ರ, ಶಾಸ್ತ್ರಿ, ಇವರೆಲ್ಲ ತುಂಬಾ ಜನ ಅವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ರು. ಹಾಗೂ ಪ್ರಭುಪಾದರಿಂದ ಉಪದೇಶ ತಗೋತಾ ಇದ್ರು. ಪ್ರಭುಪಾದರು ಹೇಳಿದ್ರು, ಸರಿ ಇವಾಗ ಈ ಲೀಗ್ ಆಫ್ ಡಿವೋಟೀಸ್ ಭಕ್ತರ ಸಂಘ ನಾನು ಅದನ್ನ ಇಲ್ಲಿ ಬಿಡ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡೋದು, ಅದನ್ನೇ ಯಾವತ್ತೂ ಬಿಡೋದಿಲ್ಲ. ಒಂದು ಹುಟ್ಟಾಕಿದಂತ ಒಂದು ಸಂಸ್ಥೆ ನಾನು ಬಿಡ್ಬೋದೇನೋ, ಅಥವಾ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗ್ಬೋದೇನೋ, ಆದ್ರೆ ಆ ಮೂಲ ಉದ್ದೇಶ, ಆ ಸಂಸ್ಥೆಯನ್ನು ಹುಟ್ಟಾಕಿದ ಉದ್ದೇಶ ಇದೆ ನೋಡಿ, ಅದಕ್ಕೆ ನಾನು ಏನೂ ಬದಲಾವಣೆ ತರೋದಿಲ್ಲ ಅಂತ ಪ್ರಭುಪಾದರು ನಿಶ್ಚಿತವಾಗಿ ನಿರ್ಧಾರ ಮಾಡಿ ಅವರು ಝಾನ್ಸಿಯಿಂದ ಬಿಡುಕೊಟ್ಟು ಮುಂದೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಮನೆ ಬಿಟ್ಟು ಬಂದಿರ್ತಾರೆ. ಪ್ರಭುಪಾದರು ವಾನಪ್ರಸ್ಥರಾಗಿರ್ತಾರೆ ಈಗ. ಆದ್ದರಿಂದ ಅವರಿಗೆ ತಮ್ಮ ಸ್ವಂತ ಉದ್ಯೋಗ ಅಥವಾ ಹಣದ ಒಂದು ಮೂಲ ಯಾವುದೂ ಇರೋದಿಲ್ಲ. ಅವರು ಕೇವಲ ದಾನಿಗಳು ಅಥವಾ ದಾನಿಗಳು ಎಲ್ಲಿ ಸ್ಥಳವನ್ನು ಕೊಡ್ತಾರೋ ಅಥವಾ ಆಶ್ರಮದಲ್ಲಿ ಆ ರೀತಿಯಾಗಿ ಒಂದು ವಾನಪ್ರಸ್ಥ ಜೀವನದಲ್ಲಿ ನಾವು ರಿಟೈರ್ಡ್ ಲೈಫ್ ಅಂತ ಏನಂತ ಹೇಳ್ತೀವಿ. ಅಂದ್ರೆ ನಾವೇನು ದುಡಿಯೋದಿಕ್ಕೆ ಹೋಗೋದಿಲ್ಲ. ಹಣ ದುಡಿದಿದ್ದು ನಿಮ್ಮ ಹತ್ರ ಇದ್ರೆ ಸರಿ, ಇಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಆಶ್ರಮದಲ್ಲಿ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡೋದು, ಅದು ವಾನಪ್ರಸ್ಥದ ಒಂದು ಆಶ್ರಮ. ಪ್ರಭುಪಾದರಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಅಷ್ಟು ನಿಖರವಾಗಿ ಗೊತ್ತಿಲ್ಲದೆ ಇದ್ರುನು ಅವರ ಒಂದು ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ಬೇಕು ಅನ್ನುವಂತಹ ಆಸೆ ಬಹಳ ಬಲವಾಗಿತ್ತು. ಅದ್ರಲ್ಲಿ ಏನೂ ಕಮ್ಮಿ ಇರಲಿಲ್ಲ. ಹಾಗೂ ಅವರ ಆರೋಗ್ಯನೂ ಚೆನ್ನಾಗಿತ್ತು. ಆಗ ಸುಮಾರು ಪ್ರಭುಪಾದರು 60ರ ಆಸ್ಪಾಸು. ಆದ್ರೂ ಅವರು ಆರೋಗ್ಯದಲ್ಲಿ ಗಟ್ಟಿಮುಟ್ಟಾಗಿದ್ರು. ಲೀಗ್ ಆಫ್ ಡಿವೋಟೀಸ್ ಭಕ್ತರ ಸಂಘದಲ್ಲಿ ಇದ್ದಂತಹ ಚೈತನ್ಯ ಮಹಾಪ್ರಭುಗಳ ಮೂರ್ತಿಯನ್ನು ತಗೊಂಡವರು ಮಥುರಾ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಾರೆ. ಮಥುರಾ ಕ್ಷೇತ್ರದಲ್ಲಿ ಪ್ರಭುಪಾದರ ಗುರುಬಂಧು ಹಾಗೂ ಸನ್ಯಾಸಿಗಳಾಗಿದ್ದಂತಹ ಕೇಶವ ಮಹಾರಾಜರು ಅವರ ಒಂದು ಆಶ್ರಯನ ಪ್ರಭುಪಾದರು ಕೇಳ್ತಾರೆ, ನಾನು ನಿಮ್ಮ ಜೊತೆ ಇರ್ಬೋದಾ ಅಂತ. ಆಗ ಅವರು ಚೈತನ್ಯ ಮಹಾಪ್ರಭುಗಳ ಮೂರ್ತಿ ಅಲ್ಲಿಂದ ಝಾನ್ಸಿಯಿಂದ ತಂದಿದ್ದನ್ನ
ಮಥುರಾದಲ್ಲಿದ್ದ ಕೇಶವ ಮಹಾರಾಜರ ಆಶ್ರಮದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಕೇಶವ ಮಹಾರಾಜರು ಹೇಳ್ತಾರೆ ಅಭಯ್, ಪ್ರಭುಪಾದರ ಹೆಸರು ಅಭಯ್ ಚರಣಾನಂದ ಅಂತ. ಅಭಯ್ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಭಯ್ ಅಂತ ಹೇಳ್ತೀವಿ. ಸೊ ಅಭಯ್ ಅವರೇ, ತಾವು ದಯವಿಟ್ಟು ನನ್ನ ಜೊತೆ ಇರಿ, ಹಾಗೂ ನನ್ನ ಸೊ ಆ ಒಂದು ನಮ್ಗೆಲ್ಲ ಪೂರ್ವ ಪೀಠಿಕೆ ಏನಂತ ಅಂದ್ರೆ ಭಕ್ತಿಸಾರ ಸರಸ್ವತಿಗಳ ತಿರೋಭಾವ ಆದ ನಂತರ ಸುಮಾರು 1937 ಇರಬೇಕು, ಆ ಗೌಡಿಯ ಸಂಘ ಇದೆ ನೋಡಿ, ಅದು ಒಂಥರ ಹಲವಾರು ಭಾಗಗಳಾಗಿ ಒಡೆದೋಯ್ತು. ಎಷ್ಟು ಸನ್ಯಾಸಿಗಳಿದ್ರು ಅದರಲ್ಲಿ ಮುಖ್ಯ ಸನ್ಯಾಸಿಗಳೆಲ್ಲ ತಮ್ಮ ತಮ್ಮ ಆಶ್ರಮ, ಅವರೆಲ್ಲ ಭಕ್ತಿವೇದಾಂತರ ಅನುಯಾಯಿಗಳೇ ಆಗಿದ್ರು ಸಹಿತ ಒಟ್ಟಿಗೆ ಪ್ರಸಾರ ಮಾಡ್ಲಿಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಏನಂತಾರೆ ಫ್ರಿಕ್ಷನ್ ಅಂತೇವೆ ನೋಡಿ, ಒಂದು ಘರ್ಷಣೆ, ಮಾತಿನಲ್ಲಿ ಘರ್ಷಣೆ ಇರ್ಬೋದು ಅಥವಾ ವ್ಯವಹಾರದಲ್ಲಿ ಘರ್ಷಣೆ ಇರ್ಬೋದು, ಒಂದು ರೀತಿಯಲ್ಲಿ ಒಗ್ಗೂಡ್ತಾ ಇರ್ಲಿಲ್ಲ. ಗುರುಗಳು ಅವರ ಶಿಷ್ಯರು, ಗುರುಗಳು ಅವ್ರ ಶಿಷ್ಯರು, ಅವರೆಲ್ಲ ಬೇರೆ ಬೇರೆ ಆಗ್ಬಿಟ್ಟು ಒಂದೊಂದು ದೇವಸ್ಥಾನ ಒಂದೊಂದು ಮಠದ ರೀತಿಯಲ್ಲಿ ನಡೆಸಕ್ ಶುರು ಮಾಡ್ಬಿಡ್ತಾರೆ. ಇದೇ ಪ್ರಭುಪಾದರಿಗೆ ಆಕ್ಚುಲಿ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಪ್ರಭುಪಾದರ ಉದ್ದೇಶ ಏನಂದ್ರೆ, ನಾವು ನಮ್ಮ ಮಠ ಆತರ ನಾವು ಯೋಚನೆ ಮಾಡಬಾರ್ದು, ಹೇಗೆ ನಾವು ಕೃಷ್ಣ ಭಕ್ತಿಯನ್ನು ಜನರ ಜೊತೆ ಹಂಚ್ತೀವಿ, ಜನರನ್ನು ಕೃಷ್ಣ ಪ್ರಜ್ಞೆ ಒಳಗಡೆ ತರ್ತೀವಿ, ಅದ್ರ ಬಗ್ಗೆ ನಮ್ಮ ಆಲೋಚನೆ ಇರಬೇಕು. ಇವಾಗ ಇಸ್ಕಾನಲ್ಲಿ ಸಹಿತ ಬೇರೆ ಬೇರೆ ದೇವಸ್ಥಾನಗಳು ತಮ್ಮ ತಮ್ಮ ಹಣವನ್ನು ಸಂಗ್ರಹ ಮಾಡೋದಾಗಿರ್ಬೋದು, ಹಣವನ್ನು ಬಳಕೆ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಪರಸ್ಪರ ಹಂಚ್ಕೊಳ್ಳೋದಿಲ್ಲ, ಅಂದ್ರೆ ತಾವೇ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ರೀತಿಲಿ ಸುಲಭನೂ ಹೌದು. ಎಲ್ಲದನ್ನು ಒಂದು ಸೆಂಟ್ರಲ್ ಕಡೆ ಜಾಗದಲ್ಲಿ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಮತ್ತೆ ವಾಪಸ್ ತಗೊಂಡೋದೆಲ್ಲ ಸ್ವಲ್ಪ ಅಕೌಂಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯಾಗಿ ಮಾಡಿದ್ದು ಅಕೌಂಟಿಂಗ್ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಆದರೆ ನಾವು ಈ ತರ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ನಮ್ಮ ದೇವಸ್ಥಾನ ನಾವೇ ಶ್ರೇಷ್ಠ ಅನ್ನೋ ಭಾವನೆ ಯಾವತ್ತೂ ಬರಬಾರದು. ಅಥವಾ ನಮ್ಮ ದೇವಸ್ಥಾನ ಬೇರೆ, ಇನ್ನೊಂದು ದೇವಸ್ಥಾನ ಬೇರೆ, ಉದಾಹರಣೆಗೆ ಬಾಂಬೆ ದೇವಸ್ಥಾನ ಬೇರೆ, ಪುಣೆ ದೇವಸ್ಥಾನ ಬೇರೆ, ಇನ್ನೋ ಭಾವನೆ ಬರಲೇಬಾರದು. ಅಥವಾ ನಮ್ಮ ಗುರುಗಳು ಸ್ಥಾಪನೆ ಮಾಡಿದ ದೇವಸ್ಥಾನ ಇದು, ಆ ಇನ್ನೊಂದು ಇಸ್ಕಾನ್ ಬೇರೆ ಯಾರೋ ಸ್ಥಾಪನೆ ಮಾಡಿದ್ದು, ಅದು ಬೇರೆ ಪ್ರಭುಪಾದರ ಇನ್ನೊಬ್ರು ಶಿಷ್ಯರು ಮಾಡಿದ್ದು, ಈ ರೀತಿಯಾಗಿ ನಾವು ಯೋಚನೆ ಮಾಡಲೇಬಾರದು. ನಮ್ಮ ಆಲೋಚನೆ ಇವತ್ತು ಎಲ್ಲವೂ ಪ್ರಭುಪಾದರ ಅನುಯಾಯಿಗಳು ಮಾಡಿದ್ದೇ ಆಗಿದೆ. ಆದ್ದರಿಂದ ಎಲ್ಲ ಕಡೆಯೂ ಪ್ರಭುಪಾದರ ಆಶ್ರಯವೇ ಸಿಗತ್ತೆ ನಮ್ಗೆ. ಎಲ್ಲ ರೀತಿಯಲ್ಲಿ ಆ ರೀತಿಯಾಗಿ ನಾವು ದೃಷ್ಟಿ ಇಟ್ಕೊಂಡು ಹೋಗ್ಬೇಕು. ಸಂಕುಚಿತ ಮನೋಭಾವನೆ ನಾವು ಬಿಡಬೇಕು. ಇದನ್ನ ನಾವು ಕಲ್ತ್ಕೋಬಹುದಾಗಿದೆ. ಯಾಕಂದ್ರೆ ಪ್ರಭುಪಾದರ ಅವರ ಅನುಭವಿಸಿದ್ದು ಇದೆಲ್ಲ, ಎಷ್ಟು ಕಷ್ಟಗಳು ಅನುಭವಿಸ್ತೇವೆ. ಈ ಮೊದಲನೇ ಸ್ಕಂದದಲ್ಲಿ ನಾವು ನೋಡಿದಂಗೆ ಪ್ರಭುಪಾದರು ವಾನಪ್ರಸ್ಥ ಆಶ್ರಮ ಸ್ವೀಕಾರ ಮಾಡಿದ್ಮೇಲೆ ಎಷ್ಟು ಕಷ್ಟಪಟ್ಟರು ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಮಾಡಕ್ಕೆ. ಸುಮಾರು 10-12 ವರ್ಷ ಪ್ರಭುಪಾದರು ಒಬ್ಬರೇ, ಯಾರೋ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಎಲ್ಲಿ ಬರ್ತಾನೆ ಇರ್ಲಿಲ್ಲ. ಅದನ್ನೆಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಇವತ್ತು ನಾವು ಚರ್ಚೆ ಮಾಡೋಣ, ನವದೆಹಲಿಯಲ್ಲಿ ಏನಾಯ್ತು ಅಂತ. ಸೊ ಈ ರೀತಿಯಾಗಿ ಪ್ರಭುಪಾದರು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ದೊಡ್ಡ ಸಂಸ್ಥೆಯನ್ನ ಯಾವುದಕ್ಕೋಸ್ಕರ ಶುರು ಮಾಡಿದ್ದಾರೆ ಅಂತಂದ್ರೆ ಕೃಷ್ಣ ಭಕ್ತಿಯನ್ನು ಹಂಚೋಕ್ಕೋಸ್ಕರ. ಅವರು ಪ್ರಭುಪಾದರು ಆಗಿನ ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ರಾಜೇಂದ್ರ ಪ್ರಸಾದ್ ಅವರಿಗೆ ಒಂದು ಪತ್ರ ಬರೀತಾರೆ. ಏನು ಬರೀತಾರೆ ಪತ್ರದಲ್ಲಿ ಅಂತಂದ್ರೆ, ಮರಳಿ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ದಾರಿ ನನಗೆ ಗೊತ್ತಾಗಿದೆ. ಈ ಭೌತಿಕ ಶರೀರವನ್ನು ಬಿಟ್ಟ ಮೇಲೆ ನಾವು ಮತ್ತೆ ಭೌತಿಕ ಶರೀರ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಭಗವದ್ಧಾಮಕ್ಕೆ ಹೋಗಬಹುದು. ಆ ಭಗವದ್ಧಾಮಕ್ಕೆ ಹೋಗುವಂತಹ ವಿಧಾನ ಹೇಗೆ, ಅದರ ಒಂದು ಮಾರ್ಗ ನನಗೆ ಗೊತ್ತಾಗಿದೆ. ಅದನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತಾನೆ ನಾನು ಮರಳಿ ಭಗವಂತ ನೆಡೆಗೆ ಅಥವಾ ಬ್ಯಾಕ್ ಟು ಗಾಡ್ ಹೆಡ್ ಅನ್ನುವಂತಹ ಈ ಪತ್ರಿಕೆಯನ್ನ ನಾನು ಶುರು ಮಾಡ್ತಾ ಇದ್ದೇನೆ. ನಾನು ಈ ಮರಳಿ ಭಗವಂತನೆಡೆಗೆ ಹೋಗೋದು ಅಂತ ಹೇಳಿದಾಗ ನನ್ನ ಹುಚ್ಚ ಅಂತ ಅನ್ಕೋಬಾರ್ದು. ಏನಿದು ಹುಚ್ಚತನ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬಾರ್ದು. ಏಕೆಂದರೆ ಇದು ಕೇವಲ ಕಲ್ಪನೆ ಅಲ್ಲ, ಮನೋರಥ ಮಾತ್ರ ಅಲ್ಲ, ಇದು ವಾಸ್ತವವಾಗಿ ಸಾಧ್ಯ. ನಾವು ಈ ದೇಹವನ್ನು ಬಿಟ್ಟ ಮೇಲೆ ಭಗವಂತ ಧಾಮಕ್ಕೆ ಪ್ರಯಾಣ ಮಾಡೋದು ವಾಸ್ತವವಾದ ಸತ್ಯ ಆಗಿದೆ. ಹಾಗೂ ಯಾರೇ ಬೇಕಾದರೂ ಎಲ್ಲರೂ ಈ ಮರಳಿ ಭಗವದ್ಧಾಮಕ್ಕೆ ಹೋಗುವುದು ಸಾಧ್ಯ.
ಕೇವಲ ಒಂದು ವರ್ಣದವರು, ಒಂದು ಜಾತಿಯವರು ಅಥವಾ ಒಂದು ಆಶ್ರಮದವರು ಅಂತ ಏನೂ ಇಲ್ಲ. ಯಾರು ನಿಷ್ಠೆಯಿಂದ ಭಕ್ತಿ ಸೇವೆ ಮಾಡ್ತಾರೆ ಅವರೆಲ್ಲರೂ ಭಗವದ್ಧಾಮಕ್ಕೆ ಹೋಗ್ಬೋದು. ಸೊ ಆದ್ದರಿಂದ ಈ ಒಂದು ಪತ್ರಿಕೆ ನಾನು ಶುರು ಮಾಡಿದ್ದೀನಿ. ಪ್ರಭುಪಾದರು ಆಗ್ಲೇ ಶುರು ಮಾಡಿದ್ರು ಮರಳಿ ಭಗವಂತನೆಡೆಗೆ ಪತ್ರಿಕೆನ. ಈಗ ನಾವು ಕಥೆಯನ್ನು ಮುಂದುವರಿಸ್ತಾ ಹೋಗೋಣ. ಇಲ್ಲಿ ಕೇಶವ ಮಹಾರಾಜರು ಅವ್ರು ಕೋರ್ಕೋತಾರೆ, ಏನಂತ ಕೋರ್ತಾರೆ ಅಂದ್ರೆ, ನೀವು ನನ್ನ ಜೊತೆ ಇರಿ, ನನ್ನ ಆಶ್ರಮದಲ್ಲಿ ವಾಸ ಮಾಡಿ, ಹಾಗೂ ನನ್ನ ಆಶ್ರಮದಲ್ಲಿ ಇದ್ಕೊಂಡು ನಾನು ನಡೆಸ್ತಾ ಇರೋಂಥ ಪತ್ರಿಕೆ ಇದೆ, ಗೌಡಿಯ ಪತ್ರಿಕೆ. ಆ ಗೌಡಿಯ ಪತ್ರಿಕೆಯ ಸಂಪಾದನೆ ನೀವು ಮಾಡಿ. ಅಂದ್ರೆ ಅದರಲ್ಲಿರುವಂತಹ ಬರುವಂತಹ ಇದು ಲೇಖನಗಳನ್ನ ಅವರು ಸ್ವಲ್ಪ ಇಂಗ್ಲಿಷ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಪ್ರಭುಪಾದರಿಗೆ. ಅದನ್ನ ನೀವು ಎಡಿಟ್ ಮಾಡಿಬಿಟ್ಟು ತದನಂತರ ನೀವು ಅದನ್ನ ಪತ್ರಿಕೆಯನ್ನು ಬೇಕಾದಕ್ಕೆ ಅದನ್ನ ನೀವು ಪ್ರಿಂಟ್ ಮಾಡ್ಲಿಕ್ಕೆಲ್ಲ ಸಹಕಾರ ಮಾಡಿಕೊಡಿ ಅಂತ ಪ್ರಭುಪಾದರಿಗೆ ಹೇಳಿ, ಪ್ರಭುಪಾದರಿಗೆ ಇರೋದಕ್ಕೆ ಒಂದು ರೂಮ್ ಕೊಡ್ತಾರೆ. ಈ ಒಂದು ಕಾಲಘಟ್ಟಕ್ಕಿಂತ ಮುಂಚೆ ಪ್ರಭುಪಾದರು ತಮ್ಮ ಗುರುಬಂಧುಗಳ ಜೊತೆ ಎಷ್ಟೊಂದು ಒಡನಾಟ ಮಾಡ್ತಾ ಇದ್ರು ಅವ್ರ ಜೊತೆ ಅವರು ವಾಸ ಮಾಡ್ತಾ ಇರಲಿಲ್ಲ. ಇದು ಮೊದಲನೇ ಬಾರಿಗೆ ತಮ್ಮ ಗುರುಬಂಧು ಕೇಶವ ಮಹಾರಾಜರ ಜೊತೆ ವಾಸ ಮಾಡ್ಲಿಕ್ಕೆ, ಅವರ ಮಠದಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಭುಪಾದರು ಬರ್ತಾರೆ ಇಲ್ಲಿ ತನಕ. ಯಾಕಂದ್ರೆ ಪ್ರಭುಪಾದರು ಅದಕ್ಕಿಂತ ಮುಂಚೆ ಅವರು ಗೃಹಸ್ಥರಾಗಿದ್ರು, ತಮ್ಮ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು, ಮಠದಲ್ಲಿ ಯಾವತ್ತೂ ವಾಸ ಮಾಡಿರ್ಲಿಲ್ಲ. ಇದು ಮೊದಲನೇ ಬಾರಿ ಅವರು ಮಠದಲ್ಲಿ ವಾಸ ಮಾಡ್ತಾ ಇದ್ರು. ಹಾಗೂ ಪ್ರಭುಪಾದರು ವಾನಪ್ರಸ್ಥರು, ಸುಮಾರು 60 ವರ್ಷದಿಂದ ಬಹಳಷ್ಟು ನುರಿತ ಅನುಭವಿ ಭಕ್ತರಾಗಿದ್ರು. ಅದರಿಂದ ಅವರು ಆ ಮಠದಲ್ಲಿ ಇದ್ದಂತಹ ಬ್ರಹ್ಮಚಾರಿಗಳಿಗೆ ಮಾರ್ಗದರ್ಶನ ಕೊಡೋದು, ಉಪದೇಶ ಕೊಡೋದು ಮಾಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿದ್ದಂತಹ ಬ್ರಹ್ಮಚಾರಿಗಳು ಸಾಮಾನ್ಯವಾಗಿ ಯುವಕರಾಗಿದ್ರು, ಹಾಗೂ ಅವರು ಅವಿದ್ಯಾವಂತರಾಗಿದ್ರು. ಕೆಲವರಿಗೆ ಓದ್ಲಿಕ್ಕೆ ಬರ್ಲಿಕ್ಕೂ ಸಹಿತ ಬರ್ತಾ ಇರ್ಲಿಲ್ಲ. ಅದರಿಂದ ಪ್ರಭುಪಾದರು ಅವರಿಗೆ ಅಭಯಚರಣರೆಂದರು ಅವರಿಗೆಲ್ಲ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ರು. ಭಕ್ತಿ ಸೇವೆಯನ್ನು ಹೇಗೆ ಮಾಡೋದು, ಭಗವದ್ಗೀತೆಯಲ್ಲಿ ಇದ್ದಂತಹ ಈ ವಿಜ್ಞಾನ, ಭಗವದ್ಗೀತೆಯ ತತ್ವಗಳನ್ನ ಅವರಿಗೆ ತಿಳಿಸ್ಕೊಡೋದು, ಭಾಗವತ ಪ್ರವಚನ ಕೊಡೋದು, ಈ ರೀತಿಯಾಗಿ ಪ್ರಭುಪಾದರು ಮಾಡ್ತಾ ಇದ್ರು. ಅವರು ಮಧುರದಲ್ಲಿ ಈ ಒಂದು ಸೇವೆ ಮಾಡ್ತಾ ಇದ್ದಾಗ ಅದೇ ಸಮಯದಲ್ಲಿ ದೆಹಲಿಯಲ್ಲಿ ಇದ್ದಂತಹ ಅವರ ಇನ್ನೊಬ್ಬ ಗುರುಬಂಧು ಭಕ್ತಿ ಸಾರಂಗ ಗೋಸ್ವಾಮಿ ಅವರು ಪ್ರಭುಪಾದರಿಗೆ ಕೇಳ್ಕೊತಾರೆ. ಏನಂತ ಕೇಳ್ಕೊತಾರೆ ಅಂದ್ರೆ, ಅಭಯಚರಣರೆಂದರೆ ನೀವೇಕೆ ನನ್ನ ಜೊತೆ ನನ್ನ ಆಶ್ರಮದಲ್ಲಿ ಬರಬಾರ್ದು? ನನ್ನ ಆಶ್ರಮ ನವದೆಹಲಿಯಲ್ಲಿದೆ, ಅಲ್ಲಿ ನೀವು ಬಂದ್ಬಿಟ್ಟು ನಮ್ಮ ಆಶ್ರಮದ ಹೆಸರು ಗೌಡಿಯ ಸಂಘ, ಅಲ್ಲಿ ಇದ್ಬಿಟ್ಟು ನೀವು ನಾನು ನಡೆಸ್ತಾ ಇರುವಂತಹ ಪತ್ರಿಕೆ ಇದೆ, ಅದಕ್ಕೆ ಹಾರ್ಮೋನಿಸ್ಟ್, ಅದು ಬಹಳ ಭಕ್ತಿ ಸಂತ ಸರಸ್ವತಿ ಠಾಕೂರ್ ಕಾಲದಿಂದ ನಡೆಸ್ಕೊಂಡ್ ಬರ್ತಾ ಇದ್ದಂತಹ ಪತ್ರಿಕೆ ಅದು ಹಾರ್ಮೋನಿಸ್ಟ್. ಅದಕ್ಕೆ ಹಿಂದಿಯಲ್ಲಿ ಸಜ್ಜನ ತೋಷಣಿ ಅಂತ ಇದೆ ಅದ ಹೆಸರು. ಸೊ ಅದರಿಂದ ಇದು ಬಹಳ ಒಂದು ಪ್ರತಿಷ್ಠಿತವಾದಂತಹ ಪತ್ರಿಕೆ. ಈ ಪತ್ರಿಕೆಗೆ ಸಂಪಾದನೆ ನೀವು ಮಾಡ್ಬೋದಲ್ಲ? ಯಾಕಂದ್ರೆ ಪ್ರಭುಪಾದರು ನುರಿತ ಭಕ್ತರು, ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು, ಹಾಗೂ ಅವರ ಒಂದು ಏನಂತಾರೆ ಲೇಖನಗಳು ತುಂಬಾ ಪ್ರಬಲವಾಗಿದ್ವು, ಹಾಗೂ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಮನಮೆಚ್ಚಿದಂತಹ ಲೇಖನಗಳಾಗಿತ್ತು. ಸೊ ಆದ್ದರಿಂದ ಎಲ್ಲರೂ ಅದನ್ನ ಇಷ್ಟಪಡ್ತಾ ಇದ್ರು, ಎಸ್ಪೆಷಲಿ ಮುಖ್ಯವಾಗಿ ಭಕ್ತಿಚಂದ್ರರಾಜು ಇಷ್ಟಪಡ್ತಾ ಇದ್ರು. ಅದರಿಂದ ಕೇಶವ ಮಹಾರಾಜರು ಹಾಗೂ ಭಕ್ತಿ ಸಾರಂಗ ಗೋಸ್ವಾಮಿ ಇಬ್ರು ಕೇಳ್ಕೊಂಡ್ರು ಪ್ರಭುಪಾದರ. ಕೇಶವ ಮಹಾರಾಜ್ ಏನ್ ಕೇಳ್ಕೊಂಡ್ರು, ಗೌಡಿಯ ಪತ್ರಿಕೆ ಅನ್ನುವಂತಹ ಒಂದು ಪತ್ರಿಕೆ ಅದನ್ನ ನಡೆಸ್ಕೊಡಿ, ಸಂಪಾದನೆ ಮಾಡಿ. ಭಕ್ತಿ ಸಾರಂಗ ಗೋಸ್ವಾಮಿಗಳು ಏನ್ ಕೇಳ್ಕೊಂಡ್ರು, ಹಾರ್ಮೋನಿಸ್ಟ್ ಪತ್ರಿಕೆ ನಡೆಸ್ಕೊಡಿ. ಸೊ ಈ ರೀತಿಯಾಗಿ ಪ್ರಭುಪಾದರಿಗೆ ಎರಡೆರಡು ಮಠದಿಂದ ಈ ರೀತಿಯಾದಂತಹ ಒಂದು ಪ್ರಪೋಸಲ್ ನೋಡಿ. ಅದು ಬಂತು ಪ್ರಭುಪಾದರಿಗೆ ತುಂಬಾ ಅಂದ್ರೆ ಅವರಿಗೆ ಸೇವೆ ಮಾಡ್ಬೇಕು ಅಂತ ಇಟ್ಕೊಂಡೆ ಅವರು ಅದು ಆಶ್ರಮಕ್ಕೆ ಅಂದ್ರೆ ಗೃಹಸ್ಥಾಶ್ರಮ ತ್ಯಜಿಸಿ ವಾನಪ್ರಸ್ಥರಾಗಿದ್ದಲ್ವಾ, ಅದರಿಂದ ಅವ್ರ ಕೈ ತುಂಬಾ ಇವಾಗ ಸೇವೆ. ಸರಿ, ಇಷ್ಟಪಟ್ರು. ಕಡೆಗೆ ಏನ್ ಮಾಡೋದು ಅನ್ನುವಂತಹ ಒಂದು ಎರಡು ದ್ವಂದ್ವ ಇತ್ತು. ಆಗ ಪ್ರಭುಪಾದರು ಭಕ್ತಿ ಸಾರಂಗ ಗೋಸ್ವಾಮಿಗಳು ಏನ್ ಹೇಳಿದ್ರು, ನವದೆಹಲಿಯಲ್ಲಿ ಇದ್ಕೊಂಡು ಹಾರ್ಮೋನಿಸ್ಟ್ ನಡೆಸೋದು, ಹಾಗೂ ಅಲ್ಲೇ ಇದ್ಕೊಂಡು ಪತ್ರ ವ್ಯವಹಾರದ ಮೂಲಕ ಗೌಡಿಯ ಪತ್ರಿಕೆ ಅದರ ಲೇಖನಗಳನ್ನ ಅವ್ರು ಸಂಪಾದನೆ ಮಾಡೋದು. ಈ ರೀತಿಯಾಗಿ ಸೇವೆನ ಪ್ರಭುಪಾದರು ಒಪ್ಕೋತಾರೆ. ಪ್ರಭುಪಾದರಿಗೆ ಲೇಖನ ಬರೆಯೋದಾಗಿರ್ಲಿ, ಆ ಲೇಖನವನ್ನು ಸಂಪಾದನೆ ಮಾಡೋದಾಗಿರ್ಲಿ, ಅದೆಲ್ಲ ತುಂಬಾ ಅವರ ಹೃದಯಕ್ಕೆ ಹತ್ತಿರವಾದಂತಹ ಸೇವೆ ಆಗಿತ್ತು. ಅದರಿಂದ
ತಮ್ಮ ಗುರುಬಂಧುಗಳ ಜೊತೆ ಸಹಕಾರ ಮಾಡಿದ ಅವರು ತುಂಬಾ ಸಂತೋಷದಿಂದ ಭಕ್ತಿ ಪ್ರಚಾರವನ್ನು ಮಾಡ್ತಾ ಇದ್ರು. ತಾವು ತಮ್ಮನ್ನೇ ಮಹಾಶ್ರೇಷ್ಠ ಭಕ್ತರು ಅಂತ ಅವ್ರು ಯಾವತ್ತೂ ಪ್ರಭುಪಾದರು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ಭಕ್ತಿ ಸಿದ್ಧಾಂತ ಸರೋಜ ಠಾಕೂರ್ಗಳ ಅತಿ ಹಿರಿಯ ಭಕ್ತರು ಅವರು ಪ್ರಭುಪಾದರನ್ನ ಕೇಳ್ಕೊತಾ ಇದಾರಲ್ಲ, ಅದಕ್ಕೆ ಪ್ರಭುಪಾದರಿಗೆ ಒಂದು ರೀತಿಯಲ್ಲಿ ನಾನು ಈ ರೀತಿ ಸೇವೆ ಮಾಡ್ಬೇಕು ಅಂತ ಅವ್ರಿಗೆ ಮನಸ್ಸಿನಲ್ಲಿ ತುಂಬಾ ಒಂದು ರೀತಿಯಲ್ಲಿ ಸಂಕಲ್ಪ ಮಾಡಿಕೊಟ್ರು. ಜೀವನ ಪೂರ್ತಿ ನನ್ನ ಹಿರಿಯ ಗುರುಬಂಧುಗಳ ಒಂದು ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿ ಭಕ್ತಿ ಪ್ರಚಾರವನ್ನು ನಾನು ಯಾಕೆ ಮಾಡಬಾರ್ದು ಅಂತ ಪ್ರಭುಪಾದರು ಮನಸ್ಸಲ್ಲಿ ದೃಢವಾಗಿ ನಿಶ್ಚಯ ಮಾಡಿಕೊಂಡು ಆ ರೀತಿ ಮಾಡ್ತಾ ಹೋದ್ರು. ಈಗ ಮುಂದೆ ಹೋಗೋಣ. ಪ್ರಭುಪಾದರು ಈ ಸಜ್ಜನ ತೋಷಣಿ ಅಥವಾ ಹಾರ್ಮೋನಿಸ್ಟ್ ಇದನ್ನ ಯಾಕೆ ದೊಡ್ಡ ಪತ್ರಿಕೆ ಮಾಡಬಾರ್ದು ಅಂತ ಅವರ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೋತಾರೆ. ಅವರ ಒಂದು ಮನಸ್ಸಿನ ಕಲ್ಪನೆ ಹೇಗಿತ್ತು ಅಂತಂದ್ರೆ, ಈ ಪ್ರತಿಷ್ಠಿತ ಪತ್ರಿಕೆಗಳಿರುತ್ತಲ್ಲ, ಉದಾಹರಣೆಗೆ ಇವಾಗ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಆಗಿನ ಕಾಲದಲ್ಲಿತ್ತು, ಅಥವಾ ಅಮೆರಿಕದ ಟೈಮ್ ಮ್ಯಾಗಝಿನ್, ಈ ಮ್ಯಾಗಝಿನ್ಗಳು ರೈಟ್, ಈ ರೀತಿಯಾಗಿ ಮ್ಯಾಗಝಿನ್ಗಳು ಹೇಗೆ ಉತ್ತಮವಾಗಿ ಪ್ರಿಂಟ್ ಆಗ್ತಾ ಇದ್ವು ಹಾಗೂ ಸಾವಿರಾರು ಲಕ್ಷಾಂತರ ಜನಕ್ಕೆ ಅದು ಡೆಲಿವರಿ ಆಗ್ತಾ ಇತ್ತು. ಈ ರೀತಿಯಾಗಿ ನಮ್ಮ ಹಾರ್ಮೋನಿಸ್ಟ್ ಯಾಕೆ ಮಾಡಬಾರ್ದು ಅಂತ ಪ್ರಭುಪಾದರು ಅವರ ಮನಸ್ಸಿನಲ್ಲಿ ಅವ್ರಿಗೆ ಆಲೋಚನೆಗಳು ಬರುತ್ತೆ. ಸೊ ಇದಕ್ಕೆ ಬಹಳಷ್ಟು ಖರ್ಚು ಬೇಕಾಗುತ್ತೆ. ಆ ಖರ್ಚು ಮಾಡ್ಬೇಕು, ಅದಕ್ಕೆ ಹಣ ಬೇಕು ಅಂದ್ರೆ ಈ ಪತ್ರಿಕೆಗಳನ್ನ ಒಂದು ರೀತಿಯಲ್ಲಿ ಯಾವಾಗ್ಲೂ ತಗೊಳಕ್ಕೆ ಈ ರೀತಿಯಲ್ಲಿ ಕಂತಿನಲ್ಲಿ ತಗೋಬೇಕು ಅಲ್ವೇ, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಅಂತ ಏನ್ ಹೇಳ್ತಾರೆ, ಪ್ರತಿ ತಿಂಗಳು ಆ ಪತ್ರಿಕೆಯನ್ನ ನಾವು ಡೆಲಿವರಿ ಮಾಡ್ಬೇಕು ಅವ್ರ ಮನೆಗಳಿಗೆ, ಅದಕ್ಕೆ ವರ್ಷಕ್ಕೆ ಇಷ್ಟು ಅಂತ ಕೊಡೋದು. ಈ ರೀತಿಯಾಗಿ ಕಂತುಗಳ ಲೆಕ್ಕದಲ್ಲಿ ಕೊಡಕ್ಕೆ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತೀವಿ ನೋಡಿ. ಅವರನ್ನ ಕಂಡುಹಿಡಿಬೇಕು ಫಸ್ಟ್. ಯಾಕಂದ್ರೆ ದೊಡ್ಡ ಸ್ಕೇಲಲ್ಲಿ ಮಾಡ್ಬೇಕು ಅಂದ್ರೆ ನಿಮಗೆ ಪ್ರಿಂಟ್ ಮಾಡಕ್ಕೆ ಕಾಸ್ಟ್ ಅದು ಹಣ ಬೇಕಾಗುತ್ತೆ. ಆ ಹಣ ನಿಮಗೆ ಮೊದಲು ಬೇಕು ಅಂದ್ರೆ ಮೊದಲು ಸಬ್ಸ್ಕ್ರೈಬರ್ಸ್ ಬೇಕು ನಿಮ್ಗೆ. ಆ ಸಬ್ಸ್ಕ್ರೈಬರ್ಸ್ ಕೊಡ್ತಾರಲ್ಲ, ಅವ್ರು ಕೊಟ್ಟ ಹಣದಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಪ್ರಭುಪಾದರು ಸಬ್ಸ್ಕ್ರೈಬರ್ಸ್ ಬೇಕಾಗಿತ್ತು. ಹಾಗೂ ಅವರು ಪ್ರಭುಪಾದರು ಬರ್ದಿರುವಂತಹ ಈ ಗೀತೋಪನಿಷತ್ ಪುಸ್ತಕ ಇದೆ ನೋಡಿ, ಅದನ್ನ ಪ್ರಿಂಟ್ ಮಾಡಕ್ಕೆ ಅಂತ ಎಷ್ಟೋ ಜನ ಮುಂದೆ ಬಂದಿದ್ರು. ಹಾಗೂ ಪ್ರಭುಪಾದರು ಒಂದು ಹಿಂದಿಯಲ್ಲಿ ಅವರು ಒಂದು ಪುಸ್ತಕವನ್ನ ಬರೀತಾ ಇದ್ರು. ಯಾಕಂದ್ರೆ ಇದ್ದದ್ದ ಕ್ಷೇತ್ರ ಡೆಲ್ಲಿ ಮಥುರೆ ಅಲ್ಲೆಲ್ಲ ಹಿಂದಿ ಜನ ಜಾಸ್ತಿ. ಅದರಿಂದ ಹಿಂದಿಯಲ್ಲೂ ಸಹಿತ ಅವರು ಒಂದು ಪುಸ್ತಕಗಳನ್ನ ಬರೀತಾ ಇದ್ರು, ಯಾಕಂದ್ರೆ ಅವರಿಗೆ ಪ್ರಚಾರ ಆಗ್ಲಿ ಅಂತ. ಸೊ ಈ ರೀತಿಯಾಗಿ ಪ್ರಭುಪಾದರ ಮನಸ್ಸಿನಲ್ಲಿ ಇದು ದೊಡ್ಡ ದೊಡ್ಡ ಆಲೋಚನೆಗಳಿತ್ತು. ಸೊ ಅವ್ರು ಇವಾಗ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಭಕ್ತಿ ಸಾರಂಗ ಗೋಸ್ವಾಮಿಗಳ ಒಬ್ರು ಅನುಯಾಯಿಗಳು ಅಥವಾ ಸೇವಕರು ಅವರೊಂದು ಪತ್ರ ಬರೀತಾರೆ ನೋಡಿ. ಆ ಪತ್ರದಲ್ಲಿ ಯಾವ ರೀತಿ ಹೇಳಿರ್ತಾರೆ ಅದನ್ನ ನಾವು ನೋಡೋಣ. ಅವ್ರು ಹೇಳ್ತಾರೆ, ಪ್ರಭುಪಾದರಿಗೆ ಹೇಳ್ತಾರೆ, ನೀವು ಡೆಲ್ಲಿಗೆ ಹೇಗೆ ಬರಬೇಕು ಅಂತಂದ್ರೆ ಎಷ್ಟು ಕಡಿಮೆ ವೆಚ್ಚ ಆಗುತ್ತೋ ಅಷ್ಟು ಕಡಿಮೆ ವೆಚ್ಚದಲ್ಲಿ ಬರಬೇಕು. ಹೇಗೆ? ಮೊದಲನೇದು, ನೀವು ಮಥುರಾಯಿಂದ ಡೆಲ್ಲಿಗೆ ಟ್ರೈನಲ್ಲಿ ಬರಬೇಕು, ಜನರಲ್ ಕ್ಲಾಸ್ ಅಂದ್ರೆ 3rd ಕ್ಲಾಸ್, ಆ ಸೀಟಲ್ಲಿ ಬರಬೇಕು. ಹಾಗೂ ಡೆಲ್ಲಿಗೆ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ನೀವು ಟಾಂಗಾ ತಗೋಬೇಕು. ಆದ್ರೆ ಸ್ಟೇಷನ್ ಹತ್ರದಲ್ಲಿ ನೀವೇದ ಟಾಂಗಾ ಹತ್ಕೊಂಡ್ರೆ ಅವ್ರು 1ಕ್ಕೆ 2 ರೇಟ್ ಇಡ್ತಾರೆ. ಅದಕ್ಕೆ ಸ್ಟೇಷನ್ ಹತ್ರ ಇರೋ ಟಾಂಗಾ ಹತ್ಕೋಬಾರ್ದು, ಸ್ವಲ್ಪ ದೂರ ಹೋಗ್ಬಿಟ್ಟು 100 ಮೀಟರ್ ನಡೆದ್ಬಿಟ್ಟು ಅಲ್ಲಿ ನಿಮ್ಗೆ ಸ್ವಲ್ಪ ಚೀಪ್ ಆಗಿ ಅಗ್ಗವಾಗಿ ಇರುವಂತಹ ಟಾಂಗಾಗಳು ಸಿಗತ್ವೆ. ನೀವೇನಾದ್ರೂ ಒಬ್ರೇ ಆ ಟಾಂಗಾದಲ್ಲಿ ಬರಬೇಕು ಅಂತಂದ್ರೆ ನೀವು ₹1 12 ಆಣೆ ಕೊಡ್ಬೇಕಾಗತ್ತೆ. ಆದ್ರೆ ನೀವು ಇನ್ನೊಬ್ಬ ವ್ಯಕ್ತಿ ಜೊತೆ ಅದನ್ನ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಏನು ಕಮ್ಮಿ ಖರ್ಚಾಗತ್ತೆ. ಸೊ ಈ ರೀತಿಯಾಗಿ ನೀವು ಶೇರ್ ಮಾಡ್ಕೊಂಡ್ ಬರ್ತಾದ್ರೆ ಬನ್ನಿ, ನೀವು ನಮ್ಮ ಈ ಗೌಡಿಯ ಸಂಘದ ಹತ್ರ ಬರ್ತಾ ಇರೋಂಗೆ ನಾವು ಟಾಂಗಾದ ಒಂದು ಚಾರ್ಜಸ್ ಎಲ್ಲ ಕೊಡ್ತೀವಿ. ಸೊ ಈ ರೀತಿಯಾಗಿ ಎಲ್ಲದ ರೀತಿಯಲ್ಲಿ ಒಂದು ಹಣವನ್ನು ಉಳಿತಾಯ ಮಾಡೋ ರೀತಿಯಲ್ಲಿ ಅವರು ಈ ತರ ಪತ್ರ ಬರೆದು ತಿಳಿಸ್ತಾರೆ. ಸರಿ, ಪ್ರಭುಪಾದರು ಗೌಡಿಯ ಸಂಘ ಪ್ರವೇಶ ಮಾಡ್ತಾರೆ. ಆ ಆಶ್ರಮ ಒಂದು ರೀತಿಯಲ್ಲಿ ಎಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಏನ್ ಅಸ್ತವ್ಯಸ್ತವಾಗಿರುತ್ತೆ? ಭಕ್ತಿ ಸಾರಂಗ ಗೋಸ್ವಾಮಿಗಳು ಅಲ್ಲಿ ವಾಸ ಮಾಡ್ತಾ ಇರಲ್ಲ, ಅವರು ಕಲ್ಕಟ್ಟದಲ್ಲಿ ಇರ್ತಾರೆ. ಹಾಗೂ ಆ ಬ್ರಹ್ಮಚಾರಿಗಳೆಲ್ಲ ಒಂದು ರೀತಿಯಲ್ಲಿ ಕಲಹ ಮಾಡ್ಕೊಂಡಿರ್ತಾರೆ. ಹಾಗೂ ಏನಾದ್ರೂ ಜವಾಬ್ದಾರಿ ಕೊಟ್ರೆ ಅದನ್ನ ಜವಾಬ್ದಾರಿ ತಗೊಳ್ಳೋದೇ ಇಲ್ಲ. ತಮ್ಮ ಕರ್ತವ್ಯಗಳನ್ನೆಲ್ಲ ಅವರು
ಬಿಟ್ಟು ಪ್ರಚಾರ ಮಾಡೋದಾಗಿರ್ಲಿ ಅಥವಾ ಆಶ್ರಮ ನಡೆಸಕ್ಕೆ ಅಂತ ಒಂದು ರೀತಿಯಲ್ಲಿ ದೇಣಿಗೆ ಸಂಗ್ರಹ ಮಾಡೋದಾಗಿರ್ಲಿ, ಇದು ಯಾವುದನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಆಶ್ರಮದಲ್ಲಿ ಒಂದು ಸ್ವಚ್ಛತೆ ಇರಲಿಲ್ಲ, ಹಾಗೂ ಅಲ್ಲಿ ವಿಗ್ರಹ ಆರಾಧನೆ ಸರಿಯಾಗಿ ನಡೀತಾ ಇರಲ್ಲ, ವಿಗ್ರಹಕ್ಕೆ ಭೋಗ ನೈವೇದ್ಯ ಸರಿಯಾಗಿ ನಡೀತಾ ಇರಲ್ಲ. ಈ ರೀತಿಯಾಗಿ ತುಂಬಾ ಸಮಸ್ಯೆಗಳಿರುತ್ತೆ. ಹಾಗೂ ಇನ್ನೊಂದು ದೊಡ್ಡ ಸಮಸ್ಯೆ ಏನಿತ್ತು ಗೌಡಿಯ ಸಂಘದಲ್ಲಿ ಅಂದ್ರೆ, ಗೌಡಿಯ ಸಂಘದಲ್ಲಿ ಹಣ ಇರ್ಲಿಲ್ಲ. ತುಂಬಾ ಒಂದು ರೀತಿಯಲ್ಲಿ ಬಡತನದಲ್ಲಿತ್ತದು. ಯಾವುದೇ ಒಂದು ಉತ್ಸವ ಮಾಡೋಕ್ಕಾಗ್ಲಿ ಅಥವಾ ಈ ರೀತಿಯಾಗಿ ಪತ್ರಿಕೆ ನಡೆಸಕ್ಕಾಗ್ಲಿ ಎಲ್ಲದಕ್ಕೂ ಒಂದು ರೀತಿಯಲ್ಲಿ 2 ಬಾರಿ ಯೋಚನೆ ಮಾಡಿ ನಡೆಸಬೇಕಾಗಿರೋ ಅಂತ ಪರಿಸ್ಥಿತಿ ಬಂದಿರುತ್ತೆ. ಪ್ರಭುಪಾದರು ಒಂದು ದೊಡ್ಡ ಮ್ಯಾಗಝಿನ್, ನಾನು ಹಾರ್ಮೋನಿಸ್ಟ್ ಅನ್ನುವಂತಹ ದೊಡ್ಡ ಮ್ಯಾಗಝಿನ್ ಅದರ ಸಂಪಾದನೆ ಮಾಡಕ್ ಬರ್ತಾ ಇದ್ದೀನಿ ಅಂತ ಒಂದು ದೊಡ್ಡ ದೊಡ್ಡ ಆಲೋಚನೆಗಳಲ್ಲಿ ಬಂದರು. ಆದ್ರೆ ಬಂದು ಆ ಮಠದ ಅವಸ್ಥೆ ಅಂತ ನೋಡಿದ್ರೆ, ಮೊದಲಿಗೆ ಈ ಬ್ರಹ್ಮಚಾರಿಗಳಲ್ಲಿ ಮಾಡ್ತಾ ಇರುವಂತಹ ಈ ಕಲಹ, ಇಲ್ಲಿ ಇರುವಂತಹ ಒಂದು ರೀತಿಯಲ್ಲಿ ಅಶಾಂತ ವಾತಾವರಣ, ಈ ಅಶಾಂತ ವಾತಾವರಣವನ್ನು ಸರಿಪಡಿಸದೇ ಇದ್ರೆ ನನಗೆ ಈ ಮ್ಯಾಗಝಿನ್ ಬಗ್ಗೆ ಲೇಖನ ಬರೆಯಕ್ಕೆ ಅಥವಾ ಲೇಖನ ಸಂಪಾದನೆ ಮಾಡಕ್ಕೆ ಮನಃಶಾಂತಿ ಇರೋದಿಲ್ಲ. ಅದರಿಂದ ಈ ಅಶಾಂತ ವಾತಾವರಣ ನಾನು ಹದ್ದುಬಸ್ತಿಗೆ ತರಬೇಕು ಅಂತ ಅವರು ಮೊದಲನೇ ಯೋಚನೆ ಮಾಡ್ತಾರೆ. ಆಗ ಸರಿಯಾಗಿ ಒಬ್ಬ ಬ್ರಹ್ಮಚಾರಿ ಭಕ್ತಿ ಸರಂಗ ಗೋಸ್ವಾಮಿಗಳ ಒಂದು ಪತ್ರವನ್ನ ಅಭಯ ಚರಣಾರ್ಯರಿಗೆ ಕೊಡ್ತಾರೆ. ಆ ಪತ್ರದಲ್ಲಿ ಏನಿರುತ್ತೆ ಅಂತಂದ್ರೆ, ಭಕ್ತಿ ಸರಂಗ ಗೋಸ್ವಾಮಿ ಹೇಳ್ತಾರೆ, ನೋಡಿ, ಎಲ್ಲರಿಗೂ ಸೇವೆಯಲ್ಲಿ ತೊಡಗಿಸಿ ಮತ್ತೆ ಪ್ರಚಾರಕ್ಕೆ ಕಳಿಸಿ. ಇಲ್ಲ ಅಂದ್ರೆ ಈ ಒಂದು ಹಾರ್ಮೋನಿಸ್ಟ್ ಅನ್ನುವಂತಹ ಇಂಗ್ಲಿಷ್ ಮ್ಯಾಗಝಿನ್ ಪ್ರತಿ ಮಾಸಾಂತ್ಯ ಬರುವಂತಹ ಈ ಮ್ಯಾಗಝಿನ್ ನ ಹೇಗೆ ನಡೆಸೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏಕೆಂದ್ರೆ ಸಾಕಷ್ಟು ಹಣ ನನ್ನ ಹತ್ರ ಇಲ್ಲ, ಹಾಗೂ ಈ ನಮ್ಮ ಬ್ರಹ್ಮಚಾರಿ ಶಿಷ್ಯರಿದಾರಲ್ಲ ಅವರೆಲ್ಲ ಒಂದು ರೀತಿಯಲ್ಲಿ ಕೇರ್ಲೆಸ್ ಆಗಿ ನಡ್ಕೋತಾ ಇದ್ದಾರೆ, ಜವಾಬ್ದಾರಿಯಿಂದ ನಡ್ಕೋತಾ ಇಲ್ಲ. ಅದರಿಂದ ಬೇರೆ ಯಾರು ಈ ಒಂದು ಆಶ್ರಮವನ್ನು ನಡೆಸುವಂತಹ ಜವಾಬ್ದಾರಿ ತಗೋತಾ ಇಲ್ಲ, ನೀನ್ ತಗೋ ಅಭಯ್, ನೀನ್ ತಗೊಂಡು ಈ ಆಶ್ರಮವನ್ನ ಆಡಳಿತನ ಸರಿಯಾಗಿ ನಡೆಸೋ ಅಂತ ಅಭಯ್ ಅವರಿಗೆ ಭಕ್ತಿ ಸರಂಗ ಗೋಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಸರಿ, ಅಭಯ ಚರಣಾರ್ವಿಂದ್ರು ಆಯ್ತು ಅಂತ ಒಪ್ಕೋತಾರೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳಿರುತ್ತೆ ಹಾರ್ಮೋನಿಸ್ಟ್ ನ ತಯಾರು ಮಾಡಕ್ಕೆ. ಏನದು? ಟೈಪ್ ರೈಟರ್ ಇರಲ್ಲ. ಅಂದ್ರೆ ನೀವು ಒಂದು ಮ್ಯಾಗಝಿನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಒಬ್ಬ ಪ್ರಿಂಟರ್ಗೆ ಆ ಒಂದು ಲೇಖನಗಳನ್ನ ಕೊಡ್ಬೇಕು. ಆ ಲೇಖನಗಳನ್ನ ಕೈಯಲ್ಲಿ ಹಸ್ತಾಕ್ಷರದಲ್ಲಿ ಕೊಡ್ಬೋದು, ಇಲ್ಲ ಒಂದು ಟೈಪ್ ರೈಟರ್ ಅಲ್ಲಿ ನೀಟಾಗಿ ಟೈಪ್ ಮಾಡಿ ಕೊಡ್ಬೋದು. ಪ್ರಭುಪಾದರಿಗೆ ಟೈಪ್ ಮಾಡೋದ್ರಿಂದ ಲಾಭ ಹೆಚ್ಚು ಕಾಣುತ್ತೆ. ಯಾಕಂದ್ರೆ ಕೈಯಲ್ಲಿ ಬರೆದ್ರೆ ಆ ಟೈಪ್ ಸೆಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಅವ್ರು ಕಷ್ಟಪಡ್ತಾರೆ, ಯಾರು ಪ್ರಿಂಟರ್. ಅದ್ರ ಬದಲು ನಾವು ಪ್ರಿಂಟರ್ ಅಲ್ಲಿ ಪ್ರಿಂಟ್ ಮಾಡಿ ಕೊಟ್ರೆ ಅದನ್ನ ಸುಲಭ ಆಗುತ್ತೆ ಅಂತ ಪ್ರಭುಪಾದರು ಆಲೋಚನೆ ಮಾಡ್ತಾರೆ. ಆದ್ರೆ ಅಲ್ಲಿ ಟೈಪ್ ರೈಟರ್ ಇರೋದಿಲ್ಲ. ಹಾಗೂ ಆ ಪ್ರಿಂಟರ್ ಅಲ್ಲಿನ ಆ ಜಾಗದಲ್ಲಿದ್ದಂತಹ ಪ್ರಿಂಟರ್ ಜೊತೆ ಆ ಗೌಡಿಯ ಸಂಘದ ಬ್ರಹ್ಮಚಾರಿಗಳು ಸರಿಯಾದ ಒಂದು ಸಂಬಂಧನ ಇಟ್ಕೊಂಡಿರಲ್ಲ, ಸಂಬಂಧ ಸ್ವಲ್ಪ ಹಳಸಿರುತ್ತೆ. ಸೊ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ ಪ್ರಭುಪಾದರು ಕಾಣ್ತಾರೆ. ಸರಿ, ಇನ್ನು ಕೆಲವು ದಿನಗಳಾದ ನಂತರ ಭಕ್ತಿ ಸರಂಗ ಗೋಸ್ವಾಮಿಗಳಿಂದ ಇನ್ನೊಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಅವ್ರು ಹೇಳ್ತಾರೆ, ಯಾವ ಲೇಖನಗಳನ್ನ ಪ್ರಿಂಟ್ ಮಾಡಬೇಕು, ಛಾಪ್ ಹಾಕ್ಬೇಕು, ಯಾವುದನ್ನ ಹಾಕಬಾರ್ದು, ಮತ್ತೆ ಯಾವುದೇ ಒಂದು ಲೇಖನದ ಮೂಲ ಅಂಶಗಳನ್ನ ಹೇಗೆ ಯಾವುದನ್ನು ಬದಲಾಯಿಸಬಾರದು. ಸೊ ಈ ರೀತಿಯಾಗಿ ಪ್ರಭುಪಾದರಿಗೆ ತುಂಬಾ ಒಂದು ಸೂಚನೆಗಳನ್ನ ಕೊಟ್ಟಿರುವಂತಹ ಒಂದು ಪತ್ರ ಸಿಗತ್ತೆ. ಹಾಗೂ ಪತ್ರದಲ್ಲಿ ಆಶ್ರಮದಲ್ಲಿ ಒಂದು ರೀತಿಯಲ್ಲಿ ಪ್ರಶಾಂತ ವಾತಾವರಣನ ನೋಡ್ಕೋಬೇಕು ಅಂತಾನು ಸೂಚನೆ ಕೊಟ್ಟಿರ್ತಾರೆ. ಅಭಯ ಶರಣರವಿಂದ್ರು ಮನಸ್ಸಲ್ಲಿ ಅನ್ಕೋತಾರೆ, ಸರಿ, ನಾನು ಈ ಬ್ರಹ್ಮಚಾರಿಗಳನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ನನಗೂ ಕೂತ್ಕೊಂಡು ಲೇಖನ ಎಲ್ಲ ಬರಲಿಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಅಭಯ ಶರಣರವಿಂದ್ರ ಎಲ್ಲರನ್ನು ಕರೆದು, ನೋಡಿ, ಈ ತರ ಎಲ್ಲ ಮಾಡಬೇಡಿ, ಭಕ್ತಿ ಸರಂಗ ಗೋಸ್ವಾಮಿಗಳು ಈ ತರ ನಮ್ಗೆ ಮಾರ್ಗದರ್ಶನ ಮಾಡಕ್ ಹೇಳಿದ್ದಾರೆ ಅಂತ ಈ ರೀತಿಯಾಗಿ ಪ್ರಭುಪಾದರು ಅವ್ರಿಗೆ ಉಪದೇಶ ಕೊಡೋಕೆ ಹೋದ್ರೆ ಆ ಬ್ರಹ್ಮಚಾರಿಗಳು, ನೀವೇ ನಮ್ ಗುರುಗಳ, ನಿಮ್ಮದ್ ನಾವೇ ಕೇಳ್ಬೇಕು ಅನ್ನೋ ರೀತಿಯಲ್ಲಿ ಅವರ ವಿರುದ್ಧನೇ ಹೋಗ್ತಾರೆ. ಕೆಲವರು ಯಾವ ಹಂತಕ್ಕೆ ಹೋದ್ರು ಅಂದ್ರೆ ತಮ್ಮ ಗುರುಗಳಾದ್ರೆ ಭಕ್ತಿ ಸರಂಗ ಗೋಸ್ವಾಮಿಗಳಿಗೆ ಪತ್ರ ಬರೀತಾರೆ. ಏನಂದ್ರೆ, ಈ ಅಭಯ ಚರಣರವಿಂದ್ರ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ.
ಪ್ರಭುಪಾದರ ಉದ್ದೇಶ ಏನಿತ್ತು ಮನಸ್ಸಲ್ಲಿ? ಭಕ್ತರನ್ನ, ಬ್ರಹ್ಮಚಾರಿಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು ಅಷ್ಟೇ ಇದ್ದಿದ್ದು ಅವ್ರ ಮನಸ್ಸಲ್ಲಿ, ಆಲೋಚನೆ ಏನೇನು ಇರ್ತಿಲ್ಲ. ಆದರೆ ಈ ಬ್ರಹ್ಮಚಾರಿಗಳಲ್ಲಿ, ಯಾಕಂದ್ರೆ ನಾವು ಆಗಲೇ ನೋಡಿದ್ದೇವೆ, ಅನಕ್ಷರಸ್ಥರು, ಅವಿದ್ಯಾವಂತರು ಹಾಗೂ ಯುವಕರು, ಬಿಸಿ ರಕ್ತ. ಸೊ ಅದರಿಂದ ಅವರಲ್ಲಿ ಆ ರೀತಿಯಾದಂತಹ ಒಂದು ಪ್ರಬುದ್ಧತೆ ಇರಲ್ಲ ಬ್ರಹ್ಮಚಾರಿಗಳಲ್ಲಿ. ಒಳ್ಳೆ ಮಕ್ಕಳಾಟ ಆಡ್ತಾ ಇರ್ತಾರೆ. ಹಾಗೂ ಪ್ರಭುಪಾದರು ಕೊಟ್ಟಂತಹ ಮಾರ್ಗದರ್ಶನ ಆಗಲಿ, ಸೂಚನೆ ಆಗಿರಲಿ, ಅದನ್ನ ಅವರು ಸರಿಯಾದ ದೃಷ್ಟಿಯಿಂದ ನೋಡೋದಿಲ್ಲ. ಆಗಸ್ಟ್ ಮಾಸದ 1955ನೇ ಇಸ್ವಿಯ ಆಗಸ್ಟ್ ಮಾಸದ ಸಜ್ಜನತೋಷಿಯ ಪತ್ರಿಕೆ, ಅದನ್ನ ಪ್ರಭುಪಾದರು ಹೇಗೋ ಕಷ್ಟಪಟ್ಟು ಅದನ್ನ ಕೊಡ್ತಾರೆ. ಆದ್ರೆ ಪ್ರಿಂಟರ್ ಸ್ವಲ್ಪ ಹೆಚ್ಚಿಗೆ ಸಮಯ ತಗೋತಾರೆ. ಆದ್ರಿಂದ ಅದನ್ನ ಸೆಪ್ಟೆಂಬರ್ ಅಲ್ಲಿ ಅದು ಪ್ರಿಂಟ್ ಆಗುತ್ತೆ. ಆ ಮ್ಯಾಗಝಿನ್ಸ್ ಯಾವಾಗ ಪ್ರಿಂಟ್ ಆಗುತ್ತೆ ಆಗ ಅಭಯ್ ಅದನ್ನ ಭಕ್ತಿ ಸಾರಾಂಗ ಗೋಸ್ವಾಮಿಗಳ ಒಂದು ಅವರ ಮನಸ್ಸಿನಲ್ಲಿ ಏನು ಅದರ ಬಗ್ಗೆ ಲೇಖನಗಳ ಬಗ್ಗೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಆಗ ಭಕ್ತಿ ಸಾರಾಂಗ ಗೋಸ್ವಾಮಿಗಳು ತಮ್ಮ ಒಬ್ಬರು ಸೆಕ್ರೆಟರಿ ಆದಂತಹ ರಾಮಾನಂದರ ಮೂಲಕ ಆ ಒಂದು ಪತ್ರಿಕೆಯಲ್ಲಿದ್ದಂತಹ ಹಲವಾರು ಚಿಕ್ಕ ಪುಟ್ಟ ತಪ್ಪುಗಳನ್ನ ತೋರಿಸ್ತಾರೆ. ಅದರಲ್ಲಿ ಭಕ್ತಿ ಸಾರಾಂಗ ಗೋಸ್ವಾಮಿಗಳಿಗೆ ಇಷ್ಟ ಆಯ್ತ ಲೇಖನ, ಇಷ್ಟ ಆಗ್ಲಿಲ್ಲ ಅನ್ನೋದು ಯಾವುದನ್ನು ಅವರು ಹೇಳೋದಿಲ್ಲ. ಹಾಗೂ ಯಾವ ರೀತಿಯ ತಪ್ಪುಗಳನ್ನ ಇರುತ್ತೆ ಅಂದ್ರೆ, ನೀವು ಯಾವ ರೀತಿಯಲ್ಲಿ ಬರ್ದಿದ್ದೀರಾ ಅಷ್ಟೇ ಇಲ್ಲ, ಆ ಒಂದು ಕಂಟೆಂಟ್ ನೋಡಿರಲ್ಲ, ಬರೀ ಅದನ್ನ ಯಾವ ರೀತಿ ಆ ಪೇಜ್ ಮೇಲೆ ಹಾಕಿದೀರಾ ಅದನ್ನ ನೋಡಿರ್ತಾರೆ. ಸೊ ಈ ರೀತಿಯಾಗಿ ಪ್ರಭುಪಾದರು ಸರಿಯಾಗಿ ಅಂದ್ರೆ ಏನು ಅವ್ರ ಪ್ರತಿಕ್ರಿಯೆನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅದು ಅವ್ರಿಗೆ ಸಿಗ್ಲಿಲ್ಲ. ಆಗ ಅಭಯ ಶರಣರು ಅಂದ್ರೆ ಪ್ರಭುಪಾದರು ಕೇಳ್ಕೊತಾರೆ ಭಕ್ತಿ ಸಾರಾಂಗ ಗೋಸ್ವಾಮಿಗಳಿಗೆ, ನೋಡಿ ಈ ತರ ಆಶ್ರಮದ ಸಿಚುಯೇಷನ್ ಈ ರೀತಿ ಇದೆ, ನೀವು ಕಲ್ಕಟ್ಟೆಯಿಂದ ಹೊರಟು ಬಂದಿದೆ ನೇರವಾಗಿ ನಮ್ಮ ಈ ಗೌಡಿಯ ಸಂಘಕ್ಕೆ ಬನ್ನಿ, ಡೆಲ್ಲಿಗೆ ಬನ್ನಿ, ಇಲ್ಲಿ ಬಂದು ನೀವು ಮಠವನ್ನು ಚೆನ್ನಾಗಿ ನಡೆಸಿ, ಆಗ ನಾನು ಈ ಒಂದು ಸಜ್ಜನ ತೋಷಣೆ ಅಥವಾ ಹಾರ್ಮೋನಿಸ್ಟ್ ನ ಇನ್ನೂ ಚೆನ್ನಾಗಿ ನಾನು ಮಾಡ್ಬೋದು. ಮತ್ತೆ ನನಗೆ ಬಹಳಷ್ಟು ದೊಡ್ಡ ದೊಡ್ಡ ಆಲೋಚನೆಗಳಿದೆ, ಇದನ್ನೊಂದು ಚೆನ್ನಾಗಿರೋ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿಸ್ಬೇಕು, ಹಾಗೂ ಸುಮಾರು ಸಾವಿರಾರು ಕಾಪಿಗಳನ್ನ ಮಾಡಿಸ್ಬೇಕು, ಹಾಗೂ ಮಹಾಪ್ರಭುಗಳ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಸಂದೇಶವನ್ನ ಬೇರೆ ಬೇರೆ ಭಾಷೆಗಳಲ್ಲಿ, ಮುಖ್ಯವಾಗಿ ಭಾರತದಲ್ಲಿ ಹಿಂದಿ ಹಾಗೂ ಭಾರತದ ಹೊರಗಡೆ ಇಂಗ್ಲಿಷ್, ಈ ಭಾಷೆಗಳಲ್ಲಿ ನಾವು ಪ್ರಚಾರ ಮಾಡಬೇಕು. ಈ ರೀತಿಯಾಗಿ ಬಹಳಷ್ಟು ದೊಡ್ಡ ದೊಡ್ಡ ಆಲೋಚನೆಗಳಿಂದ ಅವರು ಪತ್ರ ಬರೀತಾರೆ. ಸೊ ಆಗ್ಲೇ ಹೇಳ್ದಂಗೆ ಪ್ರಭುಪಾದರು ಚೈತನ್ಯ ಚರಿತಾಮೃತದ ಹಿಂದಿ ಅವತರಣಿಕೆ, ಹಿಂದಿಯ ಭಾಷಾಂತರ ಅದನ್ನ ಅವ್ರು ಮಾಡ್ತಾ ಇರ್ತಾರೆ. ಪ್ರಭುಪಾದರಿಗೆ ಇಂಗ್ಲಿಷ್ ಹಾಗೂ ಬೆಂಗಾಲಿ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ರೂ ಅವ್ರು ಹಿಂದಿಯಲ್ಲಿ ಯಾಕೆ ಕೆಲಸ ಕೈಗೆತ್ಕೋತಾರೆ ಅಂತಂದ್ರೆ, ತಾವು ಹಿಂದಿ ಮಾತಾಡುವಂತಹ ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾ ಇರೋದ್ರಿಂದ ಆ ಒಂದು ಉದಾಹರಣೆಗೆ ಪ್ರಭುಪಾದರು ಯಾರನ್ನ ದೊಡ್ಡ ಶ್ರೀಮಂತರ ಮನೆಗೋ ಅಥವಾ ಯಾರನ್ನ ಭಕ್ತರ ಮನೆಗೋ ಅಂದ್ರೆ ಫೇವರಬಲ್ ಆಗಿರುವಂತಹ ಜನರ ಮನೆಗೂ ಹೋದ್ರೆ ಅವರ ಜೊತೆ ಒಂದು ಪುಸ್ತಕ ಕೊಡ್ಬೇಕಲ್ವಾ, ನಾವು ನಮ್ಮ ಸಂಸ್ಥೆಯ ತತ್ವಗಳನ್ನು ತಿಳಿಸುವಂತ ಪುಸ್ತಕ ಕೊಡ್ಬೇಕು. ಆಗ ಅವರು ಇಂಗ್ಲಿಷ್ ಅಥವಾ ಬೆಂಗಾಲಿ ಕೊಟ್ರೆ ಕಷ್ಟ ಆಗ್ಬೋದು, ಯಾಕಂದ್ರೆ ಅವ್ರಿಗೆ ಅರ್ಥ ಆಗದೆ ಇರ್ಬೋದು ಇಂಗ್ಲಿಷ್ ಬೆಂಗಾಲಿ ಓದ್ಲಿಕ್ಕೆ. ಅದಕ್ಕೆ ಹಿಂದಿ ಇದ್ರೆ ಹಿಂದಿಯಿಂದ ಜನರ ಸಂಪರ್ಕನ ಹೆಚ್ಚು ಚೆನ್ನಾಗಿ ಮಾಡಬಹುದು ಅಂತ ಪ್ರಭುಪಾದರು ಆಲೋಚನೆ ಮಾಡಿ ಈ ರೀತಿಯಾಗಿ ಒಂದು ಚೈತನ್ಯ ಚರಿತಾಮೃತದ ಹಿಂದಿ ಅವತರಣಿಕೆಯನ್ನು ಅವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಡೆಗೆ ಪ್ರಭುಪಾದರಿಗೆ ಈ ಸಜ್ಜನ ತೋಷಣಿ ಸಾವಿರಾರು ಕಾಪೀಸ್ ಮಾಡ್ಬೇಕು ಅಂತ ಆಸೆ ಇದ್ರು ಭಕ್ತಿ ಸಾರಾಂಗ ಗೋಸ್ವಾಮಿ ಕಟ್ನಿಟ್ಟಾಗಿ ಹೇಳ್ತಾರೆ 500ಕ್ಕಿಂತ ಜಾಸ್ತಿ ಮಾಡೋದು ಬೇಡ. ಈ ರೀತಿಯಾಗಿ ಆಗ ಪ್ರಭುಪಾದರು ಯೋಚನೆ ಮಾಡ್ತಾರೆ, ಸರಿ ಮುಖ್ಯವಾಗಿ ಈ ಮಠದ ಒಂದು ಸಮಸ್ಯೆ ಏನಂದ್ರೆ ಹಣ ಕಮ್ಮಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದಾರೇನೋ. ಸರಿ, ನಾನೇನ್ ಮಾಡ್ತೀನಿ, ಪ್ರಿಂಟರ್ ಹತ್ರ ಹೋಗಿ ಪ್ರಭುಪಾದರು ಮಾತಾಡ್ತಾರೆ. ನೋಡಪ್ಪ, ಕನ್ವಿನ್ಸ್ ಮಾಡ್ತಾರೆ, 500 ಪೇಪರ್ ಅಂದ್ರೆ 500 ಕಾಪಿಗಳಿಗೆ ಎಷ್ಟು ಹಣ ಖರ್ಚಾಗುತ್ತೋ ಅಷ್ಟೇ ಹಣದಲ್ಲಿ 1000 ಕಾಪಿ ಮಾಡ್ಕೊಡಕ್ಕೆ ಪ್ರಿಂಟರ್ ಒಪ್ಕೋತಾನೆ. ಕೇವಲ ಪೇಪರಿನ ಕಾಸ್ಟ್ ಸ್ವಲ್ಪ ಹೆಚ್ಚಿರುತ್ತೆ ಅಷ್ಟೇ, ಪ್ರಿಂಟಿಂಗ್ ಕಾಸ್ಟ್ ಎಲ್ಲ ಸೇಮ್ ಆಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಪ್ರಭುಪಾದರು ಅವ್ರ ಜೊತೆ ಹೋಗಿ ಮಾತುಕತೆ ಮಾಡ್ಕೊಂಡು ಬರ್ತಾರೆ. ಹಾಗೂ ಈ ಒಂದು ಶುಭ ಸಮಾಚಾರವನ್ನ ಭಕ್ತಿ ಸಾರಾಂಗ ಗೋಸ್ವಾಮಿ ಜೊತೆ ಹಂಚ್ಕೋತಾರೆ. ಅಷ್ಟು ಮಾತ್ರ ಅಲ್ಲ, ಪೇಪರ್ನ ಎಕ್ಸ್ಟ್ರಾ ಕಾಸ್ಟ್ ಏನಿದೆ ಅದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ
ಪೇಪರ್ ಏನಿದೆ, ಪ್ರಿಂಟಿಂಗ್ ಪೇಪರ್ ಇದೆ ನೋಡಿ, ಅದರ ಡೊನೇಷನ್ ಸಹಿತ ನಾನು ಆಗ್ಲೇ ಅರೇಂಜ್ ಮಾಡ್ಕೊಂಡು ಆಗಿದೆ. ಸೊ ಇಷ್ಟೆಲ್ಲ ಮಾಡಿದ್ದೀನಿ. ಆದ್ರಿಂದ ದಯವಿಟ್ಟು 1000 ಕಾಪಿ ಸಜ್ಜನ ತೋಷಣಿಯ 1000 ಕಾಪಿ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಇಷ್ಟೆಲ್ಲ ಅವರು ಕೇಳ್ಕೋತಾರೆ. ಇಷ್ಟೆಲ್ಲ ಕೇಳ್ಕೊಂಡ್ರು ಸಹಿತ ಅವರಿಗೆ ಉತ್ತರ ಬಂದಿದ್ದು ಒಂದೇ ಒಂದು, 500ಕ್ಕಿಂತ ಹೆಚ್ಚಿಗೆ ಮಾಡಬೇಡಿ ಅಂತ ಒಂದೇ ಒಂದು ಪತ್ರ ಬಂತು. ಪ್ರಭುಪಾದರಿಗೆ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇರಲಿಲ್ಲ, ಅವರ ಹೃದಯ ಸಂಪೂರ್ಣವಾಗಿ ಇತ್ತಲ್ಲಿ ಆ ಒಂದು ಪತ್ರಿಕೆ ನಡೆಸೋದು, ಸಜ್ಜನ ತೋಷಣಿ ಪತ್ರಿಕೆ. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ, ಈ ಪತ್ರಿಕೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಹಿಂದಿ ಇಂಗ್ಲಿಷಿನಲ್ಲಿ ಚೆನ್ನಾಗಿ ಏನೋ ಲೇಖನವನ್ನು ಬರೆದು ತಲುಪಿಸಿದ್ರೆ ಜನರ ಮನಸ್ಸಿಗೆ ಹೋಗೋದಲ್ಪತ್ತೆ. ಎಲ್ಲ ಯಾರ್ಯಾರು ಈ ಲೇಖನಗಳನ್ನ ಓದ್ತಾರೆ ಅವರಿಗೆಲ್ಲ ಈ ಸಮಾಚಾರ ಮಹಾಪ್ರಭುಗಳ ಸಂದೇಶ ತಲುಪತ್ತೆ. ಹಿಂದಿಯಲ್ಲಿದ್ರೆ ಭಾರತದ ಎಲ್ಲ ಕಡೆ ತಲುಪತ್ತೆ, ಇಂಗ್ಲಿಷಲ್ಲಿದ್ರೆ ಭಾರತ ಬಿಟ್ಟು ಹೊರಗಡೆ ಸಹಿತ ತಲುಪತ್ತೆ. ಸೊ ಈ ರೀತಿಯಾಗಿ ಪ್ರಭುಪಾದರ ಆಲೋಚನೆ ಇತ್ತು. ಹಾಗೂ ಅವರ ಮನಸ್ಸಿನಲ್ಲಿ ತಮ್ಮ ಗುರುಗಳ ಆ ಏನು ಉಪದೇಶ ಇತ್ತು ಅವ್ರಿಗೆ, ಇಡೀ ಜಗತ್ತಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಯಾಕೆ ಪ್ರಚಾರ ಮಾಡ್ಬೋದು ಅನ್ನೋದು ಪ್ರಭುಪಾದರ ಮನಸ್ಸಲ್ಲಿ ಯಾವತ್ತೂ ಇರುತ್ತೆ. ನಮ್ಮ ಗುರುಗಳ ಒಂದು ಬಯಕೆ ಆಗಿತ್ತು, ಗುರುಗಳ ಒಂದು ಮಹದಾಲೋಚನೆ ಆಗಿತ್ತು, ಈ ಇಡೀ ವಿಶ್ವದಲ್ಲಿ ಮಹಾಪ್ರಭುಗಳ ಒಂದು ಸಂದೇಶವನ್ನು ಹಬ್ಬೋದು. ಪ್ರಭುಪಾದರು ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ರು. ಅವರ ಜೀವನದ ಗುರಿಯೇ ಅದಾಗಿತ್ತು. ಬಾಕಿಯವರು ಎಲ್ಲರಿಗೂ ಅದ ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಪ್ರಭುಪಾದರ ಮನಸ್ಸಿನಲ್ಲಿ ಈ ಆಸೆ ತುಂಬಾ ಪ್ರಬಲವಾಗಿತ್ತು. ಪ್ರಭುಪಾದರು ಹೇಳ್ತಾರೆ ನೋಡಿ, ಭಕ್ತಿ ಸಾರಾಂಗ ಗೋಸ್ವಾಮಿಗಳು ಒಂದು ಪತ್ರ ಬರೀತಾರೆ ಪ್ರಭುಪಾದರು. ಏನಂತ ನೋಡಿ, ನಾನು ಈ ಸಜ್ಜನ ತೋಷಣಿನ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅನ್ನುವಂತಹ ಪ್ರತಿಷ್ಠಿತ ಮ್ಯಾಗಝಿನ್ ಹಂತಕ್ಕೆ ತಗೊಂಡೋಗ್ಬೇಕಂತ ನನ್ನಲ್ಲಿ ಆಲೋಚನೆಗಳಿದೆ. ಅದಕ್ಕೆ ನಾನು ಒಂದೇ ಕಡೆ ಕೂತಿರಕ್ಕಾಗಲ್ಲ ಮಠದಲ್ಲಿ. ಯಾಕಂದ್ರೆ ನಾನು ಈ ಮ್ಯಾಗಝಿನ್ ತಗೊಳಕ್ಕೆ ಸಬ್ಸ್ಕ್ರೈಬರ್ಸ್ ಮಾಡ್ಬೇಕಲ್ವಾ, ಅವ್ರದ್ದೆಲ್ಲ ಮನೆ ಮನೆಗಳಿಗೆ ಹೋಗಿ ಭೇಟಿ ಮಾಡ್ಬೇಕಾಗುತ್ತೆ. ಮನೆಗಳಿಗೆ ಹೋಗಿ ಭೇಟಿ ಮಾಡ್ಬೇಕು ಅಂದ್ರೆ ನನಗೆ ಸರಿಯಾಗಿ ಬಟ್ಟೆ ಬೇಕು. ನನ್ನ ಹತ್ರ ಇರೋ ಬಟ್ಟೆ ಸರಿಯಾಗಿಲ್ಲ. ಈ ಬಟ್ಟೆಯಲ್ಲಿ ನಾನು ಹೋದ್ರೆ ನನ್ನ ಒಂದು ಸರಿಯಾದ ರೀತಿಯಲ್ಲಿ ನಾನು ನನ್ನನ್ನ ತೋರಿಸ್ಕೊಳ್ಳಿಕ್ ಆಗೋದಿಲ್ಲ. ಅದರಿಂದ ನನಗೆ 1-2 ಚೆನ್ನಾಗಿರುವಂತಹ ಧೋತಿ ಬೇಕು. ಧೋತಿ ಕುರ್ತಾ ಬೇಕು. ನಾನು ಅವಾಗ ಎಲ್ಲಾ ಕಡೆ ಓಡಾಡ್ಬೋದು. ನನ್ನ ಹೃದಯದ ಒಂದು ಬಲವಾದ ಆಸೆ ಏನಂದ್ರೆ, ಈ ಸಜ್ಜನ ತೋಷಣಿನ ನಮ್ಮ ಭಾರತದ ಬೆಸ್ಟ್ ಮ್ಯಾಗಝಿನ್ ಮಾಡಬೇಕು ಅನ್ನೋದು ಆಸೆಯಾಗಿದೆ ಅಂತ ಈ ರೀತಿಯಾಗಿ ಪತ್ರದಲ್ಲಿ ಬರೀತಾರೆ. ಇಷ್ಟೆಲ್ಲ ಆದ್ಮೇಲೂ ಪ್ರಭುಪಾದರಿಗೆ ಏನು ಉತ್ತರ ಬಂತು ಅದನ್ನ ನೋಡೋಣ. ಪ್ರಭುಪಾದರಿಗೆ ಭಕ್ತಿ ಸಾರಾಂಗ ಗೋಸ್ವಾಮಿಗಳ ಸೆಕ್ರೆಟರಿ ರಾಮಾನಂದ ಹೇಳಿದ್ನಲ್ಲ, ಅವರು ಪತ್ರದಲ್ಲಿ ಏನ್ ಬರೀತಾರೆ ಇದನ್ನ ನೋಡೋಣ, ಸ್ವಲ್ಪ ವಿವರವಾಗಿ ನೋಡೋಣ. ಅವ್ರು ಹೇಳ್ತಾರೆ, ಓ ಭಕ್ತಿ ವೇದಾಂತ ಪ್ರಭುಗಳೇ, ನಿಮ್ಮ ಆಲೋಚನೆ ಮಹತ್ತರವಾಗಿದೆ. ಹಾಗೂ ನಮ್ಮ ಸಂಸ್ಥೆಗೋಸ್ಕರ ನೀವು ಯಾವಾಗ್ಲೂ ಸದಾಶಯವನ್ನೇ ಇಟ್ಕೊಂಡಿದ್ದೀರಾ. ಕಳೆದ 2 ತಿಂಗಳಿಂದ ಎಷ್ಟೋ ಸಮಸ್ಯೆಗಳಿತ್ತು, ಪ್ರಸಾದಕ್ಕೆ ಸಮಸ್ಯೆಗಳಿತ್ತು, ಭಕ್ತರ ಜೊತೆ ವೈಮನಸ್ಯ ಇತ್ತು. ಇಷ್ಟೆಲ್ಲ ಇದ್ರೂ ನಿಮ್ಮಲ್ಲಿದ್ದಂತಹ ಈ ಉತ್ಸಾಹ ಕುಗ್ಗಲಿಲ್ಲ. ಪ್ರಚಾರ ಮಾಡ್ಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿ ಕುಗ್ಲೇ ಇಲ್ಲ. ನೀವು ಬಹಳ ಉನ್ನತ ಸ್ತರದ ವೈಷ್ಣವರು. ಅದಕ್ಕೋಸ್ಕರ ನಿಮಗಿದು ಸಾಧ್ಯ ಆಯಿತು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ನೀವು ಬಹಳ ಇಷ್ಟವಾದಂತಹ ಭಕ್ತರಾಗಿದ್ರಿ. ಹಾಗೂ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗಳ ಎಲ್ಲ ಶಿಷ್ಯರ ಅಚ್ಚುಮೆಚ್ಚಿನ ಸ್ನೇಹಿತ ಆಗಿದ್ದೀರ. ಆದರೆ ನಮ್ಮ ನವದೆಹಲಿ ಆಶ್ರಮದಲ್ಲಿರುವಂತಹ ಭಕ್ತರು ಇನ್ನೂ ಹುಡುಗರು. ಅವಾಗವಾಗ ಅವರು ನಿಮಗೆ ಸರಿಯಾದ ಸತ್ಕಾರ ಗೌರವ ಕೊಡದೇ ಇರ್ಬೋದು. ಯಾಕಂದ್ರೆ ಅವರಿಗೆ ನಿಮ್ಮ ಸ್ತರ, ಎಷ್ಟು ಮೇಲೆ ಸ್ತರದಲ್ಲಿ ನೀವಿದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ನೀವು ನಿಮ್ಮ ಈ ಮಹದ ಆಲೋಚನೆಗಳನ್ನ ಪ್ರಭುಪಾದರ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆ ಆದೇಶ ಏನಿದೆ ಅದನ್ನ ನೀವು
ಪಾಲನೆ ಮಾಡಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರಚಾರ ಮಾಡಬೇಕು ಅಂದ್ರೆ ನಿಮಗೆ ನಮ್ಮ ಫೆಸಿಲಿಟಿ ಏನಿದೆ, ನಮ್ಮ ಆಶ್ರಮ ಏನಿದೆ ಅದು ಸಾಕಾಗದೇ ಇರ್ಬೋದು. ಅದರಿಂದ ನಮ್ಮ ಕೋರಿಕೆ ಏನಂದ್ರೆ ನೀವು ನಿಮ್ಮ ಪಾಡಿಗೆ ನಿಮ್ಮ ಆಶ್ರಮನ ಶುರು ಮಾಡಿ ಅನ್ನೋದು. ನಯವಾಗಿ ಹೇಳ್ತಾ ಇದ್ದಾರೆ, ಆದರೆ ಮೂಲ ಉದ್ದೇಶ ಸ್ಪಷ್ಟವಾಗಿದೆ. ಮೂಲ ಉದ್ದೇಶ ಏನು ಅಂದ್ರೆ ನೀವು ನಮ್ಮ ಜೊತೆ ಇರೋದು ಬೇಡ ಇನ್ನು, ಅದನ್ನ ತುಂಬಾ ನಯವಾಗಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಒಂದೆರಡು ಮಾತು ಹೇಳ್ತೀನಿ. ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ ಅಂತಂದ್ರೆ ನಯವಾಗಿ ಹೇಳ್ಬೋದು, ಖಾರವಾದ ಮಾತುಗಳನ್ನ ನಯವಾಗಿ ಹೇಳಿದ್ರೆ ನಡೆದೋಗತ್ತೆ ಅಂತ. ಆದ್ರೆ ಕೇವಲ ನನ್ನ ಮಾತು ನಯವಾಗಿದ್ರೆ ಸಾಲದು, ನನ್ನ ಉದ್ದೇಶವು ಸದುದ್ದೇಶವೇ ಆಗಿರ್ಬೇಕು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಮ್ಮ ಮಾತು ಹೇಗಿರ್ಬೇಕು ಅಂತ. ಅದು ಪ್ರಿಯವಾಗೂ ಇರ್ಬೇಕು, ಹಿತವಾಗೂ ಇರ್ಬೇಕು. ಬರೀ ಪ್ರಿಯವಾಗಿ ಮಾತಾಡ್ಬಿಟ್ಟು ಅಹಿತಕರವಾದ ಮಾತುಗಳನ್ನ ಆಡಿದ್ರೆ ಉಪಯೋಗ ಇಲ್ಲ. ಹಿತ ಅಂದ್ರೆ ಇನ್ನೊಬ್ಬರಿಗೂ ಒಳ್ಳೇದಾಗಿರ್ಬೇಕು ಆ ಮಾತಿನ. ಸತ್ಯಂ ಪ್ರಿಯ ಹಿತಂ ಚಯತ್ ಅನುದ್ವೇಗಕರಂ ಅದಕ್ಕೆ. ನಾವು ಆಡುವಂತ ಮಾತು ಇನ್ನೊಬ್ಬರಿಗೆ ಉದ್ವೇಗ ಉಂಟು ಮಾಡಬಾರ್ದು. ಸತ್ಯವಾಗಿ ಮಾತಾಡಬೇಕು, ಸುಳ್ಳು ಹೇಳಬಾರ್ದು. ಸತ್ಯ ಅಂದ್ರೆ ಕೆಲವು ಸರಿ ಕಟುವಾಗಿರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಅದೇ ಸತ್ಯವನ್ನ ಪ್ರಿಯವಾಗಿ ಹೇಳಬೇಕು. ಎಷ್ಟೇ ಕಟುವಾದ ಸತ್ಯ ಸಹಿತ ಪ್ರಿಯವಾದ ರೀತಿಯಲ್ಲಿ ಹೇಳಬೇಕು. ಹಾಗೂ ಅದು ಕೆಲವು ಸರಿ ನಾವು ಆಡೋ ಸತ್ಯ ಇನ್ನೊಬ್ಬರಿಗೆ ತೊಂದರೆ ಆಗ್ಬೋದು, ಇನ್ನೊಬ್ಬರಿಗೆ ನೋವುಂಟು ಮಾಡ್ಬೋದು. ಅದನ್ನ ನಾವು ಮಾಡಬಾರ್ದು, ಹಿತವಾಗಿರ್ಬೇಕು. ಸೊ ಈ ರೀತಿಯಾಗಿ ಹಾಗೂ ನಾವು ಆಡೋ ಮಾತುಗಳು ಯಾವತ್ತೂ ಶಾಸ್ತ್ರಬದ್ಧವಾಗಿರ್ಬೇಕು. ಈ ರೀತಿಯಾಗಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಇಲ್ಲಿ ಕೊಡ್ತಾ ಇರುವಂತಹ ನಾವು ಈ ಪತ್ರದಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂತಂದ್ರೆ, ಅವರು ಪ್ರಿಯವಾಗಿನೂ ಮಾತಾಡ್ತಾ ಇದ್ದಾರೆ, ಆದ್ರೆ ಹಿತವಾದ ಮಾತುಗಳನ್ನ ಆಡ್ತಾ ಇಲ್ಲ. ಹಾಗೂ ಅನುದ್ವೇಗಕರವಾದ ಮಾತುಗಳನ್ನ ಆಡ್ತಾ ಇಲ್ಲ. ನಾವು ಇನ್ನೊಬ್ರಲ್ಲಿ ದೋಷ ಕಾಣಬಾರ್ದು. ನಾವು ಇವತ್ತು ಏನಕ್ಕೆ ಇದನ್ನ ಚರ್ಚೆ ಮಾಡ್ತಾ ಇದ್ದೇವೆ ಅಂದ್ರೆ, ಆ ಭಕ್ತರಲ್ಲಾಗ್ಲಿ ಅವರಲ್ಲಿ ದೋಷ ಕಾಣಕ್ಕಲ್ಲ. ಯಾಕಂದ್ರೆ ಕೆಲವು ಸರಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಗವಂತ ಆಚಾರ್ಯರು, ಪ್ರಭುಪಾದರಂತಹ ಆಚಾರ್ಯರು ಯಾವ ರೀತಿಯಲ್ಲಿ ಸಂಸ್ಥೆಯನ್ನು ಹುಟ್ಟಾಕ್ಬೇಕು ಅನ್ನೋದನ್ನ ಪೂರ್ವ ನಿರ್ಧರಿತವಾಗಿ ಮಾಡ್ಬಿಟ್ಟಿರ್ತಾನೆ ಭಗವಂತ. ಹೇಗೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಿಮಿತ್ತ ಮಾತ್ರ ಭವ ಸವ್ಯಸಾಚಿ. ಈ ಯುದ್ಧವನ್ನು ನಾನು ಆಗಲೇ ಜಯಿಸಾಗಿದೆ, ಆದ್ರೆ ನೀನ್ ನಿಮಿತ್ತನಾಗು. ನೀನು ನನ್ನ ಭಕ್ತನಾಗಿದ್ದೀಯಾ, ಅದರಿಂದ ನಿನಗೆ ಕ್ರೆಡಿಟ್ ಸಿಗಲಿ. ಈ ಒಂದು ಯುದ್ಧವನ್ನು ಗೆದ್ದಂತಹ ಏನಂತಾರೆ ಜನ ನಿನ್ನನ್ನು ಹೊಗಳಲಿ, ನಿನಗೆ ಆ ಶ್ಲಾಘನೆ ಸಲ್ಲಲಿ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಅದೇ ರೀತಿನೇ ಶ್ರೀಲ ಪ್ರಭುಪಾದರಂತಹ ಮಹಾಭಕ್ತರು ಅವರಿಗೆ ಕೃಷ್ಣ ಭಕ್ತಿಯನ್ನು ಹರಡಿದಂತಹ ಕೀರ್ತಿ ಸಿಗಲಿ. ಶ್ರೀ ಚೈತನ್ಯ ಮಹಾಪ್ರಭು ಕೇವಲ ಭಾರತದಲ್ಲಿ ಮಾತ್ರ ಪ್ರವಾಸ ಮಾಡಿದ್ರು, ಪ್ರಚಾರ ಮಾಡಿದ್ರು. ಶ್ರೀಲ ಪ್ರಭುಪಾದರು ಇಡೀ ವಿಶ್ವದಲ್ಲಿ ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ರು. ಹಾಗಿದ್ರೆ ಪ್ರಭುಪಾದರು ಮಹಾಪ್ರಭುಗಳಿಗಿಂತ ಶ್ರೇಷ್ಠರೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಹಾಪ್ರಭುಗಳಿಂದ ಶ್ರೇಷ್ಠ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮಹಾಪ್ರಭುಗಳ ಭಕ್ತರು ಇವರು. ಆದರೆ ಮಹಾಪ್ರಭುಗಳು ಕೃಷ್ಣ ಯಾವತ್ತು ಏನ್ ಬಯಸ್ತಾನೆ ಅಂತಂದ್ರೆ, ತನಗಿಂತ ಹೆಚ್ಚಾಗಿ ತನ್ನ ಭಕ್ತರನ್ನ ಹೊಗಳಕ್ಕೆ ಕೃಷ್ಣ ಬಯಸ್ತಾನೆ. ಸೊ ಅದರಿಂದ ಮಹಾಪ್ರಭುಗಳ ಸಂಕಲ್ಪ ಬಲದಿಂದ ಶ್ರೀಲ ಪ್ರಭುಪಾದರು ಇಷ್ಟೆಲ್ಲ ಪ್ರಚಾರ ಮಾಡಕ್ ಸಾಧ್ಯವಾಯ್ತು. ಆದ್ರೆ ಅದು ಮಹಾಪ್ರಭುಗಳ ಒಂದು ಆಸೆ, ಅದನ್ನ ಪೂರೈಸಿದ್ದು ಪ್ರಭುಪಾದರು. ಸೊ ಈ ರೀತಿಯಾಗಿ ಕೆಲವು ಸರಿ ಈ ಮಹತ್ ಕಾರ್ಯವನ್ನು ಮಾಡ್ತಾ ಇರ್ಬೇಕಾದ್ರೆ ಈ ಅಡಚಣೆಗಳು, ಅಡೆತಡೆಗಳು ಇವೆಲ್ಲ ಬರ್ತಾ ಇರುತ್ತೆ. ಇದೆಲ್ಲ ಬಂದಾಗ ಆ ಅಡಚಣೆ ಯಾರು ಮಾಡಿದ್ರು ಅವ್ರನ್ನ ಬೈಬಾರ್ದು ನಾವು. ಯಾಕಂದ್ರೆ ಜೀವನದಲ್ಲಿ ಬರುವಂತಹ ಸನ್ನಿವೇಶಗಳು ಅವರು ನಿಮಿತ್ತರಷ್ಟೇ. ಉದಾಹರಣೆಗೆ ಯಾರೋ ಬಂದು ನಿಮಗೆ ಬೈತಾರೆ ಅಂತ ಇಟ್ಕೊಳ್ಳಿ, ಆ ಬೈಗುಳವನ್ನು ಕೇಳಬೇಕಾಗಿರೋದು ನಮ್ಮ ಪೂರ್ವಾರ್ಜಿತ ಕರ್ಮ. ಯಾರು ಬೈದ್ರೋ ಅದು ನಿಮಿತ್ತವಾಗಿ, ಯಾಕಂದ್ರೆ ಯಾರೊಬ್ರು ಬೈಬೇಕಾಗಿತ್ತು ನಮ್ಗೆ, ಅವ್ರ ಮೂಲಕ ಬಂತು ಆ ಬೈಗುಳ. ಆ ರೀತಿಯಾಗಿ ನಾವು ಯೋಚನೆ ಮಾಡಿದ್ರೆ ಯಾರು ನಮಗೆ ತೊಂದರೆ ಕೊಡ್ತಾರಲ್ಲ ಅವ್ರ ಮೇಲೆ ದ್ವೇಷ ಭಾವನೆ ಇಟ್ಕೊಳ್ಳೋದಿಲ್ಲ ನಾವು. ಯಾಕಂದ್ರೆ ನಾವು ಮಾಡಿದಂತಹ ಪಾಪಕರ್ಮವೇ
ಅದರ ಒಂದು ಫಲವೇ, ಪಾಪಕರ್ಮದ ಫಲವೇ ನಮ್ಗೆ ಈ ರೀತಿಯಾಗಿ ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊತೀವಿ. ಇದನ್ನೇ ಪರೀಕ್ಷಿತ್ ಮಹಾರಾಜರು ಕಲಿ ಜೊತೆ ಕಲಿಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಕಲಿಗೆ ಶಿಕ್ಷೆ ಕೊಡಕ್ಕೆ ಅವರು ಹೋದಾಗ ಕಲಿ ಗೋವು ಮತ್ತೆ ವೃಷಭ ಎರಡಕ್ಕೂ ತೊಂದರೆ ಕೊಡ್ತಾ ಇರ್ತಾನೆ ಕಲಿ. ಆಗ ವೃಷಭವನ್ನು ಕೇಳ್ತಾರೆ, ಯಾರಿನ ತೊಂದರೆ ಕೊಡ್ತಾ ಇರೋದು ಅಂತ. ಆಗ ವೃಷಭ ಹೇಳೋದಿಲ್ಲ, ಯಾರು ತೊಂದರೆ ಕೊಡ್ತಾ ಇರೋದು ಅಂತ ಹೇಳೋದಿಲ್ಲ. ಅದಕ್ಕೆ ಒಂದು ಏನು ಕಾರಣ ಕೊಡ್ತಾರೆ ಅಂದ್ರೆ, ಯಾರು ನೀನು ತೊಂದರೆ ಕೊಟ್ಟು ಅಂತ ನೀನು ಕೈ ಆಡಿ ತೋರಿಸಿದ್ರೆ ಆ ತೊಂದರೆ ಕೊಟ್ಟವ್ರು ಮಾಡಿದ ಪಾಪದ ಸ್ವಲ್ಪ ಅಂಶ ನಿಗೂ ಬಂದ್ಬಿಡುತ್ತೆ. ಆದ್ರಿಂದ ನಾವು ಇನ್ನೊಬ್ಬರನ್ನ ಯಾವತ್ತೂ ದೂಷಣೆ ಮಾಡಬಾರ್ದು. ಆದರೆ ಇದರಲ್ಲಿ ಪಾಠಗಳನ್ನ ನಾವು ಕಲಿಬಹುದು. ಹೇಗೆ ನಾವು ನಡ್ಕೋಬೇಕು, ನಮ್ಮ ಸಂಸ್ಥೆಯಲ್ಲಿ ನಮ್ಮ ಭಕ್ತ ವರ್ಗದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಕಲ್ತ್ಕೋಬಹುದು. ಸೊ ಈ ರೀತಿಯಾಗಿ ಅವ್ರು ಹೇಳ್ತಾರೆ ಪ್ರಭುಪಾದರಿಗೆ, ನೀವು ಸ್ವಂತವಾಗಿ ನೀವೇ ಏನಾದ್ರೂ ಮಾಡಿ ಈ ಹಾರ್ಮೋನಿಸ್ಟ್ ಅನ್ನುವಂತಹ ಪತ್ರಿಕೆಯನ್ನ ಇನ್ನೊಬ್ಬರಿದ್ದಾರೆ, ಅವರ ಭಕ್ತರ ಹೆಸರು ಇಲ್ಲಿ ಕೊಟ್ಟಿದ್ದಾರೆ, ನಿಮಿಷ. ಕೇಶವಾನಂದ ಪ್ರಭು ಅವರಿಗೆ ಹೇಗೆ ಈ ಪತ್ರಿಕೆ ನಡೆಸಬೇಕು ಅಂತ ನೀವು ಮಾರ್ಗದರ್ಶನ ಕೊಡಿ. ಹಾಗೂ ಶ್ರೀಮದ್ ಕೇಶವ ಮಹಾರಾಜರು ಅವರ ಗೌಡಿಯ ಪತ್ರಿಕೆ, ಭಾಗವತ ಪತ್ರಿಕೆ ಇದೆ ನೋಡಿ, ಅದನ್ನ ನೀವು ನಡೆಸಿ ನೀವು ಅವರ ಆಶ್ರಮದಲ್ಲಿ ವಾಸ ಮಾಡಿ ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ. ಹಾಗೂ ಕಡೆಗೆ ಹೇಳ್ತಾರೆ, ನಿಮ್ಮ ಬಟ್ಟೆ ಎಲ್ಲ ಹರಿದೋಗ್ತಾ ಇದೆ, 2 ಜೊತೆ ಬಟ್ಟೆಯನ್ನ ನೀವು ಆಶ್ರಮದ ಹಣದಲ್ಲಿ ನೀವು ತಗೋಬಹುದು ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ. ನೋಡಿ, ಪ್ರಭುಪಾದರು ಎಷ್ಟೇ ಶುದ್ಧ ಭಕ್ತರಾಗಿದ್ರು ಸಹಿತ ಅವರು ಸಾಮಾನ್ಯರಿಗಿಂತ ಸಾಮಾನ್ಯರು ಪಡುವಂತಹ ಕಷ್ಟಗಳನ್ನ ಅವರು ಪಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಭುಪಾದರು ಹುಟ್ಟಿ ಬೆಳೆದಂತ ಬಹಳಷ್ಟು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟು ಬೆಳೆದಿದ್ದು. ಅವ್ರಿಗೆ ಯಾವತ್ತೂ ಯಾವುದೂ ಕಮ್ಮಿ ಆಗಲಿಲ್ಲ. ಯಾಕಂದ್ರೆ ಅವರ ತಂದೆಗೆ ಪ್ರಭುಪಾದರ ಕಂಡ್ರೆ ತುಂಬಾ ಇಷ್ಟ ಇತ್ತು. ಅವ್ರು ಕೇಳಿದನ್ನೆಲ್ಲ ಕೊಡಿಸ್ತಾ ಇದ್ರು. ಹಾಗೂ ಪ್ರಭುಪಾದರು ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ರು, ಚೆನ್ನಾಗಿ ದುಡಿತಾ ಇದ್ರು. ಹಾಗೂ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟಗಳನ್ನ ಅವರು ಹಿಂದೆ ಕಂಡಿದ್ದಿಲ್ಲ. ಆದರೆ ಇವತ್ತು ಅವರು ಪ್ರಭುಪಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಪ್ರಚಾರ ಮಾಡ್ಲಿಕ್ಕೆ ಅಂತ ಎಲ್ಲವನ್ನೂ ಬಿಟ್ಟು ಅವರು ಕಡೆಗೆ ವಾನಪ್ರಸ್ಥರಾಗಿ ಬಂದಾಗ ಈ ರೀತಿಯಾದ ಹಲವಾರು ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ದೆಹಲಿಯಲ್ಲಿ ಅರಣ್ಯರೋಧನ ಯಾಕಾಯ್ತು ಅಂದ್ರೆ, ಈಗ ಪ್ರಭುಪಾದರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಇರಲ್ಲ. ಬೇರೆ ಬೇರೆ ಮನೆಗಳಲ್ಲಿ ಅವರು ಉಳ್ಕೋತಾ ಇರ್ತಾರೆ. ಒಂದೊಂದು ವಾರ ಒಂದೊಂದು ಮನೆಯಲ್ಲಿ ಇರ್ತಾ ಇರ್ತಾರೆ. ಆಹಾರಕ್ಕಾಗ್ಲಿ, ಬಟ್ಟೆಗಾಗ್ಲಿ, ಇರಕ್ ಸ್ಥಳ ಆಗ್ಲಿ. ಪ್ರಭುಪಾದರಿಗೆ ಈ ಒಂದು ಕಾಲಘಟ್ಟ, ದೆಹಲಿಯಲ್ಲಿ ಆದಂತಹ ಕಾಲಘಟ್ಟ ಬಹಳಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಕೆಲವು ಸರಿ ಪ್ರಭುಪಾದ ಅನಿಸ್ತಾ ಇರುತ್ತೆ, ನಾನು ಒಬ್ಬನೇನು ಯಾರು ಇಲ್ವಲ್ಲ ನನಗೆ. ಯಾಕಂದ್ರೆ ಅವರ ಗುರುಬಂಧುಗಳು ಸಹಿತ ಯಾರು ಈಗ ಅವರನ್ನ ಇಟ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ. ಆದ್ರೂ ಪ್ರಭುಪಾದರು ಸುಮ್ಮನೆ ಒಂದ್ ಕಡೆ ಕೂತ್ಕೊಳ್ಳಿಲ್ಲ. ಎಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅಲ್ಲಿ ಇರ್ತಾ ಇದ್ರು. ಹಾಗೂ ತಮ್ಮ ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾ ಇದ್ರು. ಹಾಗೂ ತಮ್ಮ ಬ್ಯಾಕ್ ಟು ಗಾಡ್ ಮ್ಯಾಗಝಿನ್ಸ್ ಎಲ್ಲ ಮಾಡ್ಲಿಕ್ಕೆ ಡೊನೇಷನ್ಸ್ ಕಲೆಕ್ಟ್ ಮಾಡಕ್ ಹೋಗ್ತಾ ಇದ್ರು. ಸೊ ಈ ರೀತಿಯಾಗಿ ಪ್ರಭುಪಾದರು ಮನಸ್ಸಿನಲ್ಲಿ ಇನ್ನೂ ಸಹಿತ ಅವರು ಚಂಚಲಿತರಾಗಿರ್ಲಿಲ್ಲ. ಅವರ ಗುರಿ ಇನ್ನೂ ಸ್ಪಷ್ಟವಾಗ್ತಾ ಹೋಯ್ತು ಅಷ್ಟೇ ಹೊರತು ಈ ಹೊರಗಿನ ಸನ್ನಿವೇಶಗಳು ಅವರ ಗುರಿನ ಬದಲಾವಣೆ ಮಾಡಲೇ ಇಲ್ಲ. ಅವರ ಮನಸ್ಸಿನಲ್ಲಿ ಗುರಿ ಯಾವತ್ತೂ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡೋದೇ ಆಗಿತ್ತು. ತಮಗೆ ಆಹಾರ, ಬಟ್ಟೆ, ಮೂಲ ಸೌಕರ್ಯಗಳಲ್ಲೇ ಎಷ್ಟೇ ಚ್ಯುತಿ ಬಂದ್ರು ಪ್ರಭುಪಾದರು ಅದರಿಂದ ವಿಚಲಿತರಾಗಲೇ ಇಲ್ಲ. ಇದು ಒಂದು ಶುದ್ಧ ಭಕ್ತರ ಒಂದು ಲಕ್ಷಣ. ಅಂದ್ರೆ ನೋಡಿ, ಸಾಮಾನ್ಯವಾಗಿ ಊಟ ತಿಂಡಿ ಬಟ್ಟೆ ಎಲ್ಲ ಚೆನ್ನಾಗಿದ್ರೆ ನಾವು ಜಪ ಮಾಡ ಎತ್ಕೋತೀವಿ ಕೈಯಲ್ಲಿ. ನಮ್ಗೆ ಊಟ ತಿಂಡಿ ಬಟ್ಟೆ ಸರಿ ಇಲ್ಲ ಅಂದ್ರೆ ನಾವು ಫಸ್ಟ್ ನಮ್ಮ ಗಮನ ಅಲ್ಲಿ ಹೋಗುತ್ತೆ. ಅದು ಸಹಜ, ನಮ್ಮ ಹಂತದಲ್ಲಿ ಅದು ಸಹಜ. ಅದನ್ನ ನಾವು ಅಸಹಜ ಅಂತ ಅನ್ಕೊಳ್ಳೋದೇನ್ ಬೇಕಾಗಿಲ್ಲ. ಆದ್ರೆ ಶುದ್ಧ ಭಕ್ತರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವರಿಗೆ ಊಟ ತಿಂಡಿ ಬಟ್ಟೆ ಸಹಿತ ನಾಳೆಗೆ ಎಲ್ಲಿ ಅನ್ನೋದೇ ಗೊತ್ತಿಲ್ಲದೆ ಇದ್ರು ಸಹಿತ ಅವರ ಮನಸ್ಸು ಸದಾ ಕೃಷ್ಣನಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುತ್ತೆ. ಇದೇ ವ್ಯತ್ಯಾಸ ನಮ್ಮಂತ ಸಾಧಾರಣ ವ್ಯಕ್ತಿಗಳಿಗೂ ಅದು ಶುದ್ಧ ಭಕ್ತರಿಗೂ ಇರುವಂತಹ ವ್ಯತ್ಯಾಸ. ಸೊ ಪ್ರಭುಪಾದರಿಗೆ ಬಹಳಷ್ಟು ಆಲೋಚನೆ ಇತ್ತು. ಅವರು ಚೈತನ್ಯ ಚರಿತಾಮೃತ, ಗೀತೋಪನಿಷದ್ದು ಹಾಗೂ ನೆಕ್ಟರ್ ಆಫ್ ಡಿವೋಷನ್ ಬುಕ್ ಇದೆ, ಅದು ಮಹಾಪ್ರಭುಗಳ ಸಂಕೀರ್ತನೆ,
ಮೆಸೇಜ್ ಆಫ್ ಗಾಡೆಡ್. ಸೊ ಈ ರೀತಿಯಾಗಿ ಇಂಗ್ಲಿಷಿನಲ್ಲಿ ಹಲವಾರು ಪುಸ್ತಕ, ಶ್ರೀ ಚೈತನ್ಯ ಚರಿತಾಮೃತದ ಹಿಂದಿ ಪುಸ್ತಕ, ಈ ಪುಸ್ತಕಗಳು ಹಾಗೂ ಎಷ್ಟು ಪುಟಗಳು ಬೇಕಾಗಿತ್ತು, ಇದನ್ನೆಲ್ಲ ಪ್ರಭುಪಾದರು ಪಬ್ಲಿಷ್ ಮಾಡಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ರು. ಹಾಗೂ ಇದನ್ನ ಅವರು ಪ್ರಿಂಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಹಣ ಸಂಗ್ರಹ ಮಾಡಬೇಕಾಗಿತ್ತು. ಅದರಿಂದ ಅವರು ಬೇರೆ ಬೇರೆ ಸ್ಥಿತಿವಂತರ ಮನೆಗೆ, ಅವರ ಆಫೀಸ್ಗಳಿಗೆ ಹೋಗೋದು, ತಮ್ಮ ಉದ್ದೇಶ ಏನಿದೆ, ಏನೇನು ಮಾಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿದೆ ಅದನ್ನೆಲ್ಲ ಅವ್ರು ತೋರಿಸೋದು, ಈ ರೀತಿ ಮಾಡ್ತಾ ಇದ್ರು. ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಂಡ್ರು ಯಾರ್ಯಾರನ್ನ ಭೇಟಿ ಮಾಡೋದು ಅಂತ. ಅದರಲ್ಲಿ ಕೆಲವರು ಮಾತ್ರ ಸ್ಪಂದಿಸಿದ್ರು, ಪ್ರಭುಪಾದರ ಒಂದು ಆಲೋಚನೆ ಆಸೆಗಳಿಗೆ ಸ್ಪಂದಿಸಿದ್ರು. ಹಾಗೂ ಪ್ರಭುಪಾದರಿಗೆ ಯಾವ್ದನ್ನ ಹಣ ಸಿಕ್ತು ಅಂದ್ರೆ ಎಷ್ಟಿತ್ತಾಯ್ತಪ್ಪ ಅಂದ್ರೆ ಕೇವಲ 5 ರೂಪಾಯಿ 10 ರೂಪಾಯಿ ಅಷ್ಟೇ. ತುಂಬಾ ಕಮ್ಮಿ. ಕೆಲವು ಸರಿ ಮಾತ್ರ ಅಲ್ಲಿ ಸಿಗ್ತಾ ಇತ್ತೇನೋ, ಬಟ್ ಅವ್ರಿಗೆ ತುಂಬಾ ಕಮ್ಮಿ ಸಿಗ್ತಾ ಇತ್ತು. ಒಬ್ರು ಬಿರ್ಲಾ ಮಂದಿರ್ ಟ್ರಸ್ಟ್ ಅಲ್ಲಿನ ಒಬ್ರು ನಾರಾಯಣ್ ದಾಸ್ ರಾಯ್ ಬಹದ್ದೂರ್ ಅವರು ಇದನ್ನ ಇಷ್ಟಪಟ್ರು, ಈ ರೀತಿಯಾಗಿ ಪ್ರಭುಪಾದರು ಮಾಡ್ತಾ ಇರೋ ಕೆಲಸನ ಇಷ್ಟಪಟ್ರು. ಹಾಗೂ ಪ್ರಭುಪಾದರ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಪ್ರಭುಪಾದರ ಈ ಹಿಂದಿ ಚೈತನ್ಯ ಚರಿತಾಮೃತದ ಅನುವಾದ, ಅವತರಣಿಕೆ ಅದನ್ನ ನೋಡಿ ಅವರು ಇಷ್ಟಪಟ್ಟಿದ್ರು. ಆನಂದಮಯಿಮ ಅವ್ರು ಇಷ್ಟಪಟ್ಟಿದ್ರು. ಹಾಗೂ 50 ರೂಪಾಯಿ ಅವ್ರಿಗೆ ದೇಣಿಗೆ ಕೊಟ್ಟಿದ್ರು. ಆಗಿನ ಕಾಲದ 5 ರೂಪಾಯಿ ತುಂಬಾ ದೊಡ್ಡ ಮೊತ್ತವೇ. ಆಗ ಪ್ರಭುಪಾದರಿಗೆ ಅವ್ರು ಹೇಳಿದ್ರು, ನೀವು ಇನ್ನೊಬ್ರು ಸಾಧು ಇದ್ದಾರೆ ಶ್ರೀ ಹರಿಬಾಬಾ, ಅವರನ್ನ ನೀವು ಭೇಟಿ ಮಾಡಿ ಅಂತ ಅವ್ರಿಗೆ ಈ ರೀತಿಯಾಗಿ ಮಾರ್ಗದರ್ಶನ ಕೊಟ್ಟರು. ಪ್ರಭುಪಾದರು ಹರಿಬಾಬಾ ಅನ್ನುವವರ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ಈ ರೀತಿಯಾಗಿ ಕೆಲವರು ಒಪ್ಕೋತಾರೆ, ಕೆಲವರು ಅವರಿಂದ ಒಂದು ಪತ್ರ ಸಿಗುತ್ತೆ. ಈ ಅಭಯ ಚರಣಾರವಿಂದರು ಹಿಂದಿ, ಇಂಗ್ಲಿಷ್, ಬೆಂಗಾಲಿಯಲ್ಲಿ ಉತ್ತಮವಾದ ಪುಸ್ತಕಗಳನ್ನ ಬರೀತಾ ಇದ್ದಾರೆ. ಇವರಿಗೆ ಒಂದು ಯಶಸ್ಸು ಸಿಗಲಿ ಅಂತ ಒಂದು ಪತ್ರ ಬರೀತಾರೆ. ಹಾಗೂ ಅಂದ್ರೆ ಒಂದು ರೀತಿಯಲ್ಲಿ ಅನುಮೋದನೆ. ಪ್ರಭುಪಾದರು ಈ ಪತ್ರವನ್ನು ಇಟ್ಕೊಂಡು ಬೇರೆ ಬೇರೆ ಮನೆಗಳಿಗೆ, ಯಾಕಂದ್ರೆ ಹರಿಬಾಬಾ ಅನ್ನೋರು ಬಹಳ ದೊಡ್ಡ ಸಂತರಾಗಿದ್ರು, ಈ ಒಂದು ಪುಸ್ತಕ, ಈ ಒಂದು ಅನುಮೋದನೆ ಇಟ್ಕೊಂಡು ಪ್ರಭುಪಾದರು ಬೇರೆ ಬೇರೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಬಿಸಿನೆಸ್ ಮಾಡುವಂತರಾಗಿರ್ಬೋದು, ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇದ್ರು. ಎಷ್ಟೋ ಜನ ಪ್ರಭುಪಾದರ ಮಾತುಗಳನ್ನ ಕೇಳ್ತಾ ಇದ್ರು, ಕೆಲವರು ಸಹಾಯ ಮಾಡ್ತಾ ಇದ್ರು. ನೋಡಿ, ಇಷ್ಟೆಲ್ಲ ಆದ್ರೂ ಪ್ರಭುಪಾದರು ತಮ್ಮ ಪ್ರಚಾರವನ್ನು ನಿಲ್ಲಿಸಲೇ ಇಲ್ಲ. ಪ್ರಚಾರವನ್ನು 2 ಧೋತಿ ಏನ್ ಕೊಟ್ರು ಗೌಡಿಯ ಸಂಘದಲ್ಲಿ, ಆ ಧೋತಿನ ಚೆನ್ನಾಗಿ ಬಳಸ್ಕೊಂಡ್ರು. ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು, ತಮ್ಮ ಪ್ರಚಾರ ಕಾರ್ಯವನ್ನು ಹೇಗೆ ಮುಂದೆ ಮಾಡ್ತಾನೆ ಹೋದ್ರು. ಇಲ್ಲಿಗೆ ನಮ್ಮ 1 ಗಂಟೆಯ ಕಾಲ ಅವಕಾಶ ಮುಗಿದಿದೆ. ಸುಮಾರು ಅರ್ಧದಷ್ಟು ಮಾತ್ರ ಆಗಿದೆ. ನಮ್ಗೆ ಇನ್ನೂ ಹೇಳಬೇಕು ಅಂದ್ರೆ ಸುಮಾರು ಇನ್ನೂ 1 ಅವರ್ ಬೇಕಾಗ್ಬೋದೇನೋ, ಅಷ್ಟು ಸಮಯಾವಕಾಶ ಇಲ್ಲ.